ಸ್ವಾಮಿ ನಿನಗೆ ವಂದನಾ, ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ, ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಹಾನಗಲ್ಲ ಗುರುಕುಮಾರ ಸ್ವಾಮಿನಿಗೆ ವಂದನಾ, ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ, ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಸ್ವಾಮಿ ನೀನು ಪಾದವಿಟ್ಟ ನೆಲವು ಪಾವನ, ಸ್ವಾಮಿ ನೀನು ಪಾದವಿಟ್ಟ ನೆಲವು ಪಾವನ. ಅಂತೆಯ ಶಿವಯೋಗ ಮಂದಿರವ ಸ್ಥಾಪನ, ಅಂತೆಯ ಶಿವಯೋಗ ಮಂದಿರವ ಸ್ಥಾಪನ. ಯಾರು ನಿನಗೆ ಸಾಟಿ ಗುರುಕುಮಾರ ನಾಮವೇ ಘನ. ಬಾರೋ ಮತ್ತೆ ಧರಣಿ ಬಯಸಿದೆನ್ನರುನ್ಮನ. ಲೀಲಲೋಲನ ಸ್ವಾಮಿ ಗುರುಕುಮಾರನ, ಲೀಲಲೋಲನ ಸ್ವಾಮಿ ಗುರುಕುಮಾರನ. ಗುರುವಿರಕ್ತರೆಂಬ ಭೇದ ಎಣಿಸವನ, ಗುರುವಿನ ಗುರು ಆದಮ ಯೋಗಿವರ್ಯನ. ಗುರುವಿನ ಗುರು ಆದಮ ಯೋಗಿವರ್ಯನ. ಕರುಣಿಹಾನಗಲ್ಲ ಗುರುಕುಮಾರ ನಾಮವೇ ಘನ. ಬಾರೋ ಮತ್ತೆ ಧರಣಿ ಬಯಸಿದೆನ್ರುನ್ಮನ. ಲೀಲಲೋಲನ ಸ್ವಾಮಿ ಗುರುಕುಮಾರನ, ಲೀಲಲೋಲನ ಸ್ವಾಮಿ ಗುರುಕುಮಾರನ. ಲೀಲಲೋಲನ ಸ್ವಾಮಿ ಗುರುಕುಮಾರನ, ಸ್ವಾಮಿ ಗುರುಕುಮಾರನ, ಸ್ವಾಮಿ ಗುರುಕುಮಾರನ. ಎನ್ನ ಬಡತನವ ಭಿನ್ನೈಸುವೆ, ಒಡೆಯ ಮಹದಾನಿ ಕೂಡಲ ಸಂಗಮ. ಒಡೆಯ ಮಹದಾನ ಕೂಡಲ ಸಂಗಮ, ಒಡೆಯ ಮಹದಾನಿ ಕೂಡಲ ಸಂಗಮ. ದೇವಂಗೆ ಶರಗೊಟ್ಟಿ ಬೇಡುವೆ, ದೇವಂಗೆ ಶರಗೊಟ್ಟಿ ಬೇಡುವೆ. ಹಾಡಿದೊಡೆಯನ್ ನೊಡೆಯನ ಹಾಡುವೆ, ಬೇಡಿದೊಡೆಯನ್ ನೊಡೆಯನ ಬೇಡುವೆ. ಹಾಡಿದೊಡೆಯನ್ ಬೇಡಿದೊಡೆ. ನಮ್ಮ ಪಾರ್ವತಿ ಶಿವ ಹರ ಹರ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ್ ಕಿ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜಯಮಂಗಲಂ. ಜಯ ನಮ್ಮ ಪಾರ್ವತಿ ಶಿವ ಹರ ಹರ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮೂಲ್ಯಕ್ಕೆ ನಿಮಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ. ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪ ಎನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, ಸದ್ಗುರು ಹಾವಗಿಲಿಂಗೇಶ್ವರರನ್ನು, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಇವತ್ತಿನ ಬಹುಶಃ ಇವತ್ತು ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಏನಂತ ಕರೀತಾರೆ ಹತ್ಕೊಂಡದ ಕೇಳಿದ್ರೆ ಮರಿಕಾಂಡ ಹತ್ಕೊಂಡದ ಕರೀತಾರೆ. ಅಂದ್ರೆ ಪುನಃ ಪುರಾಣ ಪ್ರಾರಂಭ ಆದಂಗ. ನಾವೆಲ್ಲ ಸುಮಾರು 3 ತಿಂಗಳ ಪರ್ಯಂತರವಾಗಿ ನಾವು ಪುರಾಣಗಳನ್ನು ಕೇಳ್ತಾ ಬಂದ್ರು ಮರಿಕಾಂಡ ಹತ್ತಿಕೊಂಡೊಂದು ಮತ್ತೊಮ್ಮೆ ಪುರಾಣ ಪ್ರಾರಂಭೋತ್ಸವ ಅನ್ನತಕ್ಕಂಥದ್ದನ್ನು ನಡೆಸ್ತಕ್ಕಂಥದ್ದು ಇದೊಂದು ಪದ್ಧತಿ ಇದೆ. ಇಂಥ ಯಾವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು, ಆತ್ಮೀಯರು, ಸರಳ ಜೀವಿಗಳಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪುಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕಿನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ,
ಪರಮ ಪೂಜ್ಯರು ಆತ್ಮೀಯರು ಸರಳ ಜೀವಿಗಳಾಗಿರ್ತಕ್ಕಂಥ ಸೌಂಡ್ ಕಮ್ಮಣ ಷಡಸ್ಥಲ ಬ್ರಹ್ಮಿ ಶಂಭುಲಿಂಗ ಶಿವಾಚಾರ್ಯರ ದಿವ್ಯಚರಣಕ್ಕೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇಲ್ಲೇ ನೆರೆ ಗ್ರಾಮವಾಗಿರ್ತಕ್ಕಂಥ ರೋಡಗಿ ಗ್ರಾಮದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪಣಮ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇವತ್ತು ಅವರಿವರೆನ್ನದೇ ಕೇಡಿಗಿ ಗ್ರಾಮದ ಭಕ್ತರನ್ನು ಮೊದಲು ಮಾಡಿಕೊಂಡು ಸುತ್ತಮುತ್ತಲಿನ ಗ್ರಾಮದ ಆಗಮಿಸಿರ್ತಕ್ಕಂಥ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಸುಮಾರು 2 ತಿಂಗಳಿಂದ ನೀವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಬಂದ್ರಿ. ಇವತ್ತೇನು ಭಾಷಣ ಮಾಡೋದು ಪುರಾಣ ಹೇಳ್ತಕ್ಕಂಥದ್ದು ಏನಿಲ್ಲ, ಸುಮ್ಮನೆ ಒಂದು 2 ಮಾತುಗಳನ್ನು, ಯಾಕಂದ್ರೆ ನೀವು ದುಡ್ದಿರಿ ನಾವು ದುಡ್ದೀವಿ. ಇವತ್ತು ಕ್ಯಾಡಗಿ ಗ್ರಾಮದೊಳಗೆ ಅಟ್ ವೈಭವ ಆಗಿರ್ತಕ್ಕಂಥ ಬಹುಶಃ ನಮ್ಮ ಇದು ಎಲ್ಲರೇ ಬರೀ ಇಂಡಿ ತಾಲೂಕಿನೊಳಗತ್ತಲ್ಲ, ಬಿಜಾಪುರ ಜಿಲ್ಲೆಯೊಳಗತ್ತಲ್ಲ, ಇಡೀ ಉತ್ತರ ಕರ್ನಾಟಕದೊಳಗೆ ಎಲ್ಲಿನೂ ಕೂಡ ಕಾರ್ಯಕ್ರಮ ಆಗಿದ್ದಲ್ಲ, ಅಂಥ ಕಾರ್ಯಕ್ರಮ ಅಂತಕ್ಕಂಥದ್ದು ಕ್ಯಾಡಗಿ ಗ್ರಾಮದೊಳಗೆ ನಡೆದು ಹೋಗಿಬಿಡ್ತು. ಇಟ್ಟು ವೈಭವದೊಳಗೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಕೇವಲ ಕ್ಯಾಡಗಿ ಮಂದಿನೇ ಮಾಡ್ಯಾರೇನ್ರಿ ಎತ್ತುಕೊಂಡದಲ್ಲ, ಏನ್ರಿ ಬರೀ ಕ್ಯಾಡಗಿ ಮಂದಿನೇ ಮಾಡ್ಯಾರನ್ನ ತಗೊಂಡ್ ಅನ್ನುವಂಥದ್ದಲ್ಲ. ನಾವಿವತ್ತು ಅಭಿನಂದನಾ ಸಮಾರಂಭ ತಗೊಂಡಂದು ಇಟ್ಕೊಂಡಿವಿ. ಅಭಿನಂದನಾ ತಗೊಂಡ್ರೆ ಯಾರಿಗೆ ತಗೊಂಡ ಕೇಳಿದ್ರೆ ಯಾರು ದುಡ್ದಾರಲ್ಲ, ಯಾರು ಸೇವಾ ಮಾಡ್ಯಾರ ಏನ್ರಿ. ಇಲ್ಲಿ ಎಲ್ಲರೂ ಬರೀ ಕ್ಯಾಡಗಿ ಊರು ಒಂದೇ ಅತ್ತಲ್ಲ, ಸುಮಾರು 25-30 ಹಳ್ಳಿ ಗ್ರಾಮದ ಭಕ್ತರು ನಾವು ಯಾರಿಗೆ ಕರೆದೀವಿ ಯಾರಿಗೆ ಕರೆದಿಲ್ಲ, ಆದರೂ ಕೂಡ ಸ್ವತಃ ಬಂದು ನಿಂತ್ಕೊಂಡು ಯಾರೋ ಊಟಕ್ಕೆ ನೀಡಿದ್ರು, ಯಾರೋ ಅಡಿಗೆ ಮಾಡಿದ್ರು, ಏನೇನು ಮಾಡಿದ್ರೆ ತಮಗೆ ಏನು ತಿಳಿತದ ಎಲ್ಲ ಸೇವಾ ಮಾಡಿದ್ರು ಒಂದು ಕಡೆಗೆ. ಆದ್ರೆ ಇವತ್ತು ನಾವು 25 ಹಳ್ಳಿಗಳನ್ನು ನಾವು ಪಾದಯಾತ್ರ ಬಂದಿದ್ವಿ ಏನ್ರಿ. 25 ಹಳ್ಳಿಗಳಿಗೆ ನಾವೆಲ್ಲ ಸಂಚಾರಿ ಬಸವ ಪುರಾಣ ಅಂತ ತಗೊಂಡು ಹೋದ್ರ ಇವತ್ತು ನಮಗೆ ಇಟ್ಟು ಖುಷಿ ಆದಲ್ಲ, ನಿಜವಾಗ್ಲೂ ಕೂಡ ಆನಂದ. ಈ ರೋಡ್ಗಳು ನೋಡಿದ್ರ ಆ ಊರಿಗೆ ಹೋಗ್ತಾನ ಬೈಕೋತ್ ಹೋಗೋದು ಏನ್ರಿ. ಇಲ್ಲಿದಿಂದ ಗಾಡ್ಯಾಗ ಕುಂತೇವು, ಅವ್ರ ಊರು ಮುಟ್ಟುತನನು ಬೈಯೋದು. ಯಾವಾಗ ಅವ್ರ ಊರು ಮುಟ್ಟೋದು ಕೂಡಲೇ ಅಲ್ಲಿ ಊದೋದು, ಬಾರಿಸೋದು, ಪಟಾಕಿ ಹಾರಿಸೋದು ಏನ್ರಿ. ಅಲ್ಲಿಗೆ ಎತ್ತಿರಿ ಬಂಡಿ ಮ್ಯಾಲ ಮೆರವಣಿಗೆ, ಟ್ರಾಕ್ಟ್ರಿ ಮ್ಯಾಲ ಮೆರವಣಿಗೆ, ಇವೆಲ್ಲ ನೋಡಿದ ಕೂಡಲೇ ಈ ಹೊಲಸು ರೋಡ್ ಏನು ಇಟ್ಟು ಹೈರಾಣಿಗೆ ಹೋಗಿರ್ತಿದ್ದೀವಲ್ಲ, ಅವರು ತೋರಿಸ್ತಕ್ಕಂಥ ಭಕ್ತಿ ನೋಡಿದ್ರೆ ನಿಜವಾಗ್ಲೂ ಕೂಡ ನಾವು ಆಗಿರ್ತಕ್ಕಂಥ ಹೈರಾಣಿ ಎಲ್ಲವೂ ಕೂಡ ಆ ಕಾರ್ಯಕ್ರಮದಾಗ ಮರೆತು ಬಿಡ್ತಿದ್ದೀವಿ. ಯಾಕೆ ಈ ಮಾತು ಹೇಳ್ತೀನಿ ಎತ್ಕೊಂಡು ಕೇಳಿದ್ರೆ, ಸುತ್ತಿನಹಳ್ಳಿ ಗ್ರಾಮದ ಭಕ್ತರದಿಂದ ಅಷ್ಟೊಂದು ಭಕ್ತಿ ನಿಮ್ಮದೆಲ್ಲ. ಎಲ್ಲರೂ ಒಂದು ಊರಲ್ಲ 2 ಊರಲ್ಲ, ಇಲ್ಲೆಲ್ಲ ನನಗೆ ಪರಿಚಯ ಇದ್ದಿರ್ತಕ್ಕಂಥ ಬಳಗನೇ ಅದೇ. ಅವ್ರವ್ರ ಊರಿಗೆ ಹೋದಾಗ ನಮ್ಮ ಸುಳ್ಳು ಹೇಳಂಗಿಲ್ಲ, ಕ್ಯಾಡಗಿ ಭಕ್ತರಿಗೆ ಭಾಳ ಮಂದಿನೂ ಕ್ಯಾಡಗಿ ಭಕ್ತರು ಆ ಸಂಚಾರಿ ಬಸವ ಪುರಾಣಕ್ಕೆ ಬಂದಿಲ್ಲ ಏನ್ರಿ. ಅವ್ರನ್ನೆಲ್ಲ ನೋಡಿದ್ರೆ ಅವರು ಎಲ್ಲ ಊರು ಗೌಡರು, ಶ್ರೀಮಂತರು ಏನ್ರಿ. ಅವ್ರ ಊರಾಗಿಂದ ಅವರು ಯಾರ ಮನೆಗೂ ಕೂಡ ಹೆಚ್ಚಿ ಹಿಡದೇ ಇರ್ತಕ್ಕಂಥವ್ರು. ನಾವು ಸಂಚಾರಿ ಬಸವ ಪುರಾಣ ತೊಗೊಂಡು ಹೊಂಟ್ರ ನಮ್ಮ ಸಣ್ಣ ಹುಡುಗರಕ್ಕಿಂತಲೂ ಹುಡುಗರಾಗಿಂದ ಓಡಾಡಿ ಏನ್ರಿ ಆ ಬಸವಣ್ಣನವರ ಪುರಾಣವಂತಕ್ಕಂಥ ಮೆರವಣಿಗೆ ಮಾಡಿ ತೋರಿಸಿರ್ತಕ್ಕಂಥವ್ರು ಆ ನಾಡಿನ ಗ್ರಾಮದ ಭಕ್ತರು. ಒಂದು ಕಡೆಗಿಂದ ಬರೀ ಮೆರವಣಿಗೆ ಮಾಡೋದು ಒಂದೇ ಅತ್ತಲ್ಲ ಏನ್ರಿ. ಬರೀ ನಮಗಿಂದ ಮೆರವಣಿಗೆ ಮಾಡಿ ನಮ್ದೊಂದಿಟ್ಟು ಪುರಾಣ ಕೇಳಿ ಅಪ್ಪವ್ರದೊಂದಿಟ್ಟು ಆಶೀರ್ವಚನ ಕೇಳೋದು ತಟ್ಟಿ ಅತ್ತಲ್ಲ. ಅವ್ರು ಏನು ದೊಡ್ಡ ಕೆಲಸ ಮಾಡ್ಯಾರ ತಗೊಂಡದ್ ಕೇಳಿದ್ರೆ, ಇಡೀ ತಮ್ಮ ಗ್ರಾಮಗಳನ್ನು ತಮ್ಮ ಭಗವಂತ ಏನು ಶಕ್ತಿ ಕೊಟ್ಟಾನ ಆ ಶಕ್ತಿ ಮುಖಾಂತರ ಒಂದು ಕಡೆಗೆ ಬುತ್ತಿ ಜಾತ್ರೆ ಒಳಗಿಂದ ಪಾಲ್ಗೊಂಡ್ರು. ನೋಡ್ರಿ, ನೀವು ಪ್ರತಿನಿತ್ಯನೂ ಕೂಡ 100 ಜನ ತಾಯಂದರು ಏನ್ರಿ ತಲೆ ಮೇಗಿಂದ ಬುತ್ತಿಗಳನ್ನು ಹೊತ್ಕೊಂಡು ಕ್ಯಾಡಗಿ ಮಠಕ್ಕಿಂದ ತೊಗೊಂಡು ಬರ್ತಿದ್ರು. ಅದು ಸಾಮಾನ್ಯವಾಗಿರ್ತಕ್ಕಂಥ ಬುತ್ತಿ ಅಲ್ಲ, ಅದು ಬಸವ ಬುತ್ತಿ ಹತ್ಕೊಂಡು ಅನ್ನೋದನ್ನ ನಾವೆಲ್ಲ ಎಟ್ಟು ವೈಭವದೊಳಗೆ ನೋಡ್ತಿದ್ವಿ. ನೋಡಕ್ಕಿಂದ 2 ಕಣ್ಣುಗಳು ಸಾಲ್ತಿದ್ದಿಲ್ಲ ಏನ್ರಿ. ಯಾರ್ದರ ಮನೆಗಿಂದ 2 ರೊಟ್ಟಿ ಕೊಡುವಂದ್ರೆ ನಮಗೆ ಆಗಂಗಿಲ್ಲ. ಯಾರದೇ ಅಂದ್ರೆ ಅಳ್ತಕ್ಕಂಥ ಮಗನ ಕೈಯಾಗಂದ 10 ರೂಪಾಯಿ ಅಂತ ಕೊಡ್ಬೇಕಂತಕೊಂಡು ನಮಗೆ ಆಗಂಗಿಲ್ಲ. ಒಂದು ಕಡೆಗಿಂದ ಪ್ರತಿಯೊಂದು ಹಳ್ಳಿ ಗ್ರಾಮಸ್ಥರು ಏನ್ ಕೆಲಸ ಮಾಡಿದ್ರ ತಗೊಂಡ ಕೇಳಿದ್ರೆ, ಒಂದು ಕಡೆಗೆ ತಾಯಂದಿರೆಲ್ಲ ತಮ್ಮ ಗ್ರಾಮದಿಂದ 100 ಬುತ್ತಿಗಳನ್ನು ತಂದು 1000 ಜನರಿಗಿಂತ ಪ್ರಸಾದ ಮಾಡಿಸಿ ಅಂತ ಹೋದ್ರು ಪ್ರತಿಯೊಂದು ಹಳ್ಳಿಯವರು ಏನ್ರಿ. ಆ ಪ್ರಸಾದ ಇಲ್ಲಿ ಮತ್ತೆ ಗುಡ್ಡದ ಬಸವರಾಜೇಂದ್ರ ಶಿವಗಳ ಪ್ರಸಾದನ ಕೂಡ ಇತ್ತು. ಆದ್ರೆ ನಾ ಒಂದೇನು ನಿಜವಾಗ್ಲೂ ಕೂಡ ಇಟ್ಟು ಆಶ್ಚರ್ಯ ಅನಿಸ್ತಿತ್ತಲ್ಲ. ಬೇಕು ಬೇಡದೇ ಇರ್ತಿತ್ತು, ಬಾಲುಶೆ ಇರ್ತಿತ್ತು, ಜಿಲೇಬಿ ಮಾಡಿಸಿದ್ರು ಏನ್ರಿ, ಹೋಳಿಗೆ ಮಾಡಿಸಿದ್ರು, ಶೇಂಗಾದ ಹೋಳಿಗೆ ಮಾಡಿಸಿದ್ರು, ಇಟ್ಟೆಲ್ಲ ಮಾಡಿಸೋರು. ಭಕ್ತರು ಏನ್ ಮಾಡ್ತೀರಿ ನೋಡ್ತೀವಿ, ಪುರಾಣ ಬಿಟ್ಟುಕೊಂಡು ನೋಡ್ತಿದ್ದೀವಲ್ಲ ಮ್ಯಾಲ ನಿಂತು. ಅವರೆಲ್ಲ ಈ ಶೇಂಗಾದ ಹೋಳಿಗೆ, ಮೈಸೂರು ಪಕಾಟು ಏನ್ರಿ ಪ್ರಸಾದ ಮಾಡ್ಲಾರ್ದೇನೆ ಏನು ಕಟಿ ರೊಟ್ಟಿ ಸಾರು ಅಂತಕ್ಕಂದಿತ್ತಲ್ಲ, ಅದನ್ನೇ ಎಲ್ಲ ಜನನು ಕೂಡ ಊಟ ಮಾಡ್ತು. ಅಂದ್ರೆ ಆ ಭಕ್ತರದ ಅವ್ರ ಹೊರಗಿನಿಂದ ಬಂದಿರ್ತಕ್ಕಂಥ ಹಳ್ಳಿ ಭಕ್ತರ ಪ್ರಸಾದನೆ ಪ್ರತಿಯೊಬ್ಬರ ಏನ್ರಿ ಸ್ವೀಕಾರ ಮಾಡಿ ನಿಮ್ಮ ಊರಿನ ಕ್ಯಾಡಗಿ ಗ್ರಾಮದ ಏನು ಕಾರ್ಯಕ್ರಮ ಮಾಡಿದ್ರಿ ನಮಗೆಲ್ಲರೂ ಅನ್ನೋರು. ಅಪ್ಪವ್ರೇ ನಾವು ಇಂಥ ಕಾರ್ಯಕ್ರಮ ನಮ್ಮ ಭಾಗದ ನಾವು ಎಲ್ಲಿ ನೋಡಿದ್ದಿಲ್ಲ. ಇವತ್ತಿದು ಎಂಥ ಕಾರ್ಯಕ್ರಮ ಮಾಡಿ ತೋರಿಸಿದ್ರಿ, ಎಂಥದ್ದು ಮಾಡಿದ್ರಿ ಎತ್ತುಕೊಂಡ ಅವ್ರ ಭಕ್ತರಂದ್ರ ಇದು ನಾವು ಮಾಡಿದ್ದಲ್ಲಪ್ಪ, ನಾವು ಸ್ವಾಮಿಗಳು ಏನು ಮಾಡೋರು, ನಾವು ಇದೆಲ್ಲ ಮಾಡಿದ್ದು ಯಾರು ಒತ್ತುಕೊಂಡ ಕೇಳಿದ್ರೆ ನೀವೇ ಇದು ಕಾರ್ಯಕ್ರಮ ಮಾಡಿದವರು, ನೀವೇ ನೋಡಿದವರು, ನೀವೇ ಆನಂದ ಪಟ್ಟವರೇ ಹೊರತಾಗಿ ನಾವು ಸನ್ಯಾಸಿಗಳು ನಾವು ಏನು ಮಾಡೋಕ್ಕಾಕದ್ರಿ. ಭಾಳ ಅದರಿಂದ ಕುರ್ಚಿ ಮ್ಯಾಗಿಂದ ಕುಂದ್ರಿ ನೋಡ್ರಿ ನೀವು 21 ದಿವಸ
ಮಕ್ಕಳು ಒಂದು ಕುರ್ಚಿ ಮ್ಯಾಗ ಕುಂದ್ರೆ ಅದು ನಿದ್ದೆ ಬಂದ್ರೆ ನಿದ್ದೆ ಮಾಡೋದು. ಯಾರು ಯಾವಾಗ ನೀವು ಜೈ ಹೊಡಿತೀರಿ ಮತ್ತೆ ಕಣ್ ತೆಗೆದು ನಿಮ್ಮನ್ನು ನೋಡೋದು ಮತ್ತೆ ಮಾಡೋದು. ನಮ್ದು ಏನಿಲ್ಲ ಸ್ವಾಮಿಗಳು ನಾವು ಏನು ಮಾಡೋರು. ಇವತ್ತು ನೀವು ಭಕ್ತರು ಇರೋದಕ್ಕೆ ಸಾಥಿ ಕೊಡ್ಲಿಲ್ಲ ತಿಳ್ಕೊಂಡ್ರ, ನೀವು ಹಳ್ಳಿ ಭಕ್ತರಿಂದ ಸಾಥ್ ಕೊಡ್ಲಿಲ್ಲ ತಿಳ್ಕೊಂಡ್ರ ಏನ್ರಿ ಈ ಕಾರ್ಯಕ್ರಮ ಇಟ್ಟು ಅದ್ದೂರಿಯಾಗಿ ಅದು ನಡೀತಿದ್ದಿಲ್ಲ. ಒಂದು ಕಡೆಗೆ ಏನ್ರಿ ನಾ ಹೇಳಿದ್ಮೇಲೆ ನಿಮಗೆ ಹಳ್ಳಿ ಜನ ಎಲ್ಲ ಒಂದು ಕಡೆಗಿಂದ ಬುತ್ತಿ ಅಂತಕ್ಕಂಥ ಬಸವ ಬುತ್ತಿ ಅಂತಕ್ಕಂಥ ತಗೊಂಡು ಬಂದ್ರೆ, ಇನ್ನೊಂದು ನಮ್ಮ ಎಲ್ಲ ಶರಣರು ಹಳ್ಳಿ ಶರಣರು ಏನು ಮಾಡಿದ್ರ ತಗೊಂಡು ಕೇಳಿದ್ರ ಅಪ್ಪೋರೆ ಬರೇ ನಾವೊಂದು ಬಸವ ಬುತ್ತಿ ಅಟ್ಟೆ ತರಂಗಿಲ್ಲ, ನಮ್ಮ ಕೈಲೇ ಭಗವಂತ ಅಂದಾಗ ಯಾವ ಗುಡ್ಡದ ಮುತ್ತೆ ನಮ್ಗೆ ಏನು ಶಕ್ತಿ ಕೊಡ್ತಾನೆ ಅಟ್ಟೆ ಅಂದ ನಿಮ್ಮ ಮಠಕ್ಕೆಂದ ಕಾರ್ಯಕ್ರಮಕ್ಕೆ ನಾವು ಮುಟ್ಟಿಸ್ತೀವಿ ತಿಳ್ಕೊಂಡು ಯಾರು ಲಕ್ಷ ಕೊಟ್ಟಾರೆ, ಯಾರು 2 ಲಕ್ಷ ಕೊಟ್ಟಾರೆ ಏನ್ರಿ ಎಲ್ಲ ಹಳ್ಳಿ ಜನ ತಾವು ಕುಡ್ಕೊಂಡು ಈ ಕಾರ್ಯಕ್ರಮಕ್ಕೆಂದ ಕಾಣಿಕೆ ಅಂತಕ್ಕಂಥ ಕೊಟ್ಟಾರೆ. ಅದಕ್ಕಾಗಿನೇ ಅವರಿಗೆಲ್ಲ ಇಟ್ಟು ಕಾಣಿಕ ಕೊಟ್ಟು ಬಸವ ಬುತ್ತಿ ತಂದು ಕೊನೆ 3 ದಿವಸದಿಂದ ಕಾರ್ಯಕ್ರಮದೊಳಗೆ ಎಲ್ಲ ಜನ ನಿಂತ್ಕೊಂಡ ಸೇವೆ ಮಾಡ್ತಲ್ಲ, ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸೋ ಸಲುವಾಗಿನೇ ಇವತ್ತು ಈ ಕಾರ್ಯಕ್ರಮ ಅಂತಕ್ಕಂಥ ಇಟ್ಕೊಂಡಿವಿ. ಒಂದು ಕಡೆಗೆ ನಾವು ಹಳ್ಳಿ ಜನರನ್ನ ಯಾಕೆ ಹೆಚ್ಚಿಗೆ ಅಂತ ಹೇಳ್ತೀನಿ ಎತ್ತಿಕೊಂಡ್ರೆ, ಇವತ್ತು ನಮ್ಮ ಕ್ಯಾಡಗಿ ಗ್ರಾಮದ ಭಕ್ತರು ಅವ್ರು ಎಷ್ಟು ದುಡ್ದಾರ ಅನ್ನೋದು ಏನ್ರಿ ನಮ್ಮ 3 ಮಂದಿಗೆ ಗೊತ್ತದ, ನಮ್ಮ ಸ್ವಾಮಿಗಳಿಗೆ ಗೊತ್ತದ. ಯಾಕಂದ್ರೆ 35 ವರ್ಷ ಆಯ್ತು ಈ ಮಠಕ್ಕಿಂದ ಪಟ್ಟಾಧಿಕಾರಾಗಿ. ಏನ್ರಿ ಅಪ್ಪಗಳದಿಂದ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಪಟ್ಟಾಭಿಷೇಕ ಆಗಿ 35 ವರ್ಷ ಆಯ್ತು. ಪ್ರತಿ ವರ್ಷನೂ ಕೂಡ ಜಾತ್ರೆ ಮಾಡ್ತಾರೆ. ಪ್ರತಿ ವರ್ಷ ಜಾತ್ರೆಗೂ ನಾವು ಬರ್ತೀವಿ. ಏನ್ರಿ ನೀವು ಬರ್ತಿರ್ತೀರಿ, ನೋಡ್ತಿರ್ತೀವಿ. ಯಾಕಂದ್ರೆ ನಮ್ಮನ್ನೆಲ್ಲ ನೀವು ನೋಡ್ತಕ್ಕಂಥ ಹಳಿ ಮುಖನೇ. ಏನ್ರಿ ನಾವು ನಿಮಗೆಂದ ನೋಡ್ತಕ್ಕಂಥ ಹಳಿ ಮುಖಗಳೇ. ಪ್ರತಿ ವರ್ಷನೂ ಕೂಡ ಕಾರ್ಯಕ್ರಮ ಬರ್ತೀವಿ. ಪ್ರತಿ ವರ್ಷ ಅಂತ ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಮಠಗಳಿಗೆಂದ ಹೋಗ್ತಿದ್ದೀವಿ. ಆದ್ರೆ ಒಂದು ಏನಂತ ತಗೊಂಡ ಕೇಳಿದ್ರೆ, ಇವತ್ತು ನಾವು ಕ್ಯಾಡಗಿ ಗ್ರಾಮದ ಭಕ್ತರನ್ನ, ಇವತ್ತು ತಾಯಂದ್ರನ್ನಾಗಲಿ, ಇವತ್ತು ಕ್ಯಾಡಗಿ ಗ್ರಾಮದ ಶರಣರನ್ನ ನನ್ನ ಇಟ್ಟು ನೆನೆಸ್ತೀನಲ್ಲ, ನಿಜವಾಗ್ಲೂ ಕೂಡ ಒಂದು ಖುಷಿ ಹಾಕದ ಕ್ಯಾಡಗಿ ಗ್ರಾಮದ ಭಕ್ತರು ನೋಡಿದ್ರ. ಯಾಕೆ ತಗೊಂಡ ಕೇಳಿದ್ರೆ ಅಪ್ಪಗಳು ಪಟ್ಟಾಧಿಕಾರಾಗಿ 35 ವರ್ಷ ಆಯ್ತು. ಇವತ್ತಿನ ತನಕ ಕೂಡ ಯಾವ ಭಕ್ತನಿಗೆ ನೀ ಇಟ್ಟು ರೊಕ್ಕ ಕೊಡು, ಇಟ್ಟು ಕಾಣಿಕೆ ಕೊಡು, ನನ್ನ ಮಠಕ್ಕೆಂದ ಕಟ್ಟಡಕ್ಕೆಂದ ಕೊಡು, ನನ್ನ ಮಠಕ್ಕೆಂದ ದಾಸೋ ಕೊಡು ತಗೊಂಡು ಇವತ್ತಿನ ತನಕ ಕೂಡ ಪುಣ್ಯಾತ್ಮರಿಂದ ಯಾರ ಮನೆಗೂ ಹೋಗಿಲ್ಲ, ಯಾರ ಮನೆಗೂ ಕೂಡ ಪಟ್ಟಿಗೆಂದ ಹೋಗಿಲ್ಲ. ಏನ್ರಿ ಅವರೇ ಅಂದ ಯಾರೇ ಭಕ್ತರು ಬಂದವ್ರದಿಂದ ಏನ್ರಿ 10-20 ರೂಪಾಯಿ ಇಟ್ಟಿದ್ದನ್ನ ಏನ್ರಿ ಅದನ್ನೇ ಅದರೊಳಗಿನಿಂದ ದಾಸೋಹ ಮಾಡಿಕೊಂಡು ಅದರೊಳಗಿನಿಂದ ದೊಡ್ಡ ಕೆಲಸ ಮಾಡಿದ್ರು. ಬಹುಶಃ ಈ ನಾಡಿನೊಳಗೆ ಯಾವ ಸ್ವಾಮಿಗಳು ಕೂಡ ಮಾಡದೇ ಇರ್ತಕ್ಕಂಥ ಕಾರ್ಯವನ್ನ ನಾನು ಸುಳ್ಳು ಹೇಳಂಗಿಲ್ಲ. ಇವತ್ತು ನಾನು ತಿಂಗಳಿಗೆಂದ ಏಟು ಗಳಿಸ್ತೀನಿ ಎತ್ತಿಕೊಂಡ ಕೇಳಿದ್ರೆ, ನನ್ನ ತಿಂಗಳಿಗೆಂದ ಕಮ್ಮಿ ನಂದು 2.5 ಲಕ್ಷ ರೂಪಾಯಿ ಗಳಿಸ್ತೀನಿ ನಾನು ಬರೋ ಪ್ರವಚನ ಮುಖಾಂತರವಾಗಿ. ಏನ್ರಿ 2.5 ಲಕ್ಷ ರೂಪಾಯಿ ಇಟ್ಟು ಗಳಿಸ್ತೀನಿ ನಿಜ. ಏನ್ರಿ ನನಗೆಂದ 40 ಎಕರೆ ಜಮೀನು ಅದ ನಿಜ. ಆದ್ರೆ ಇವತ್ತಿನ ತನಕ ಕೂಡ ನಾ ಏನು ಕೂಡ ಖರೀದಿ ಮಾಡಿಲ್ಲ. ಆದರೆ ಭಕ್ತರಿಂದ ಅವ್ರು ದಾರ ಕಟ್ಟಿದ್ದನ್ನ, ಚೀಟಿ ಚಿಪಾಟಿ ಕಟ್ಟಿದ್ದನ್ನ ಅದನ್ನೇ ಕೂಡಿಟ್ಟು ಒಂದು ಕಡೆಗೆ ದಾಸೋಹ ನಡೆಸಬೇಕು, ಇನ್ನೊಂದು ಕಡೆಗಿಂದ 10 ರೂಪಾಯಿದೊಳಗೆ 5 ರೂಪಾಯಿಂದ ದಾಸೋಹ ಖರ್ಚು ಮಾಡಿ 5 ರೂಪಾಯಿ ಕೂಡಿಟ್ಟು ಇವತ್ತು ಕ್ಯಾಡಗಿ ಮಠಕ್ಕೆ ಆಸ್ತಿ ಎಲ್ಲ ತನಸ್ಕೋಬಾರ್ದು ಹತ್ತಿಕೊಂಡು 14 ಎಕರೆ ಹೊಲ ಅನ್ನತಕ್ಕಂಥದನ್ನ ಪೂಜ್ಯರಿಂದ ತಗೊಂಡ್ರು. ಏನ್ರಿ ಇವತ್ತು ಯಾವ ಸ್ವಾಮಿನೂ ಕೂಡ ಮಾಡಂಗಿಲ್ಲ. ಎಷ್ಟೋ ಜನ ಸ್ವಾಮಿಗಳು ಮಠದ ಆಸ್ತಿ ಮಾರ್ಕೊಂಡ ತಿಂದಿಂದ ಜೀವನ ಕಳಿತಕ್ಕಂಥ ಎಷ್ಟೋ ಜನ ಮಠಾಧೀಶರಿದ್ದಾರೆ. ಏನ್ರಿ ಮಠದಿಂದ ಆಸ್ತಿ ಮಾಡ್ಕೊಂಡು, ಮಠದಿಂದ ಜಾಗಗಳು ಮಾರ್ಕೊಂಡು, ಏನ್ರಿ ಮಠದ ಆಸ್ತಿಗಳ ಮಾರ್ಕೊಂಡ ಚೈನಿ ಮಾಡ್ಕೊಂಡು ತಿರುಗಾಡ್ತಕ್ಕಂಥ ಮಠಾಧೀಶರು ಇವತ್ತು ನಮ್ಮ ನಾಡಿನ ತುಂಬ ಭಾಳ ಜನರು ಅದಾರೆ. ಆದ್ರೆ ತಾನು ಹೊಟ್ಟೆಗೆ ಒಂದು ದಿವಸ ಕೂಡ ಚೆನ್ನಾಗಿ ಮಠದಾಗಂದ ಅಡಿಗೆ ಮಾಡ್ಕೊಂಡು ಉಳ್ಳಿಲ್ಲ ಪ್ರಸಾದ. ನಿಮ್ಮೆಲ್ಲರಿಗೂ ಕೂಡ ಗೊತ್ತದ, ಕ್ಯಾಡಗಿ ಗ್ರಾಮದ ಭಕ್ತರಿಗೆ ಎಲ್ಲರಿಗೂ ಕೂಡ ಗೊತ್ತದೆ. ಒಂದು ದಿವಸನೂ ಕೂಡ ಮಠದಾಗಂದ ಅಡಿಗೆ ಮಾಡಿಸ್ಕೊಂಡು, ಕಾಂತಯ್ಯ ನನಗೆ ಇದು ತಿನ್ನಂಗಾಗ್ಯದ, ಕಾಂತಯ್ಯ ನನಗೆ ಇದು ತಿನ್ನಂಗಾಗ್ಯದ ತಂದು ಒಂದು ದಿವಸನೂ ಕೂಡ ತನಗೆ ಬೇಕಾಗಿದ್ದನ್ನ ಮಾಡಿಸ್ಕೊಂಡು ತಿಲ್ಲಾರ್ದೇನೆ ಏನು 3 ಹೊತ್ತನ್ನು ಕೂಡ ಭಕ್ತರು ಕೊಟ್ಟಿರ್ತಕ್ಕಂಥ ಭಕ್ತರ ಮನೆಗಳಿಂದ ಬಂದಿರತಕ್ಕಂಥ ಅವ್ರು ಏನು ಬದನೆಕಾಯಿ ಪಲ್ಯ ಮಾಡಿದ್ರೆ ಅದನ್ನೇ ಅದ್ರಾಗ ಇಲ್ಲಿ ಸ್ಪೆಷಲ್ ಕ್ಯಾಡಗಿದು ಬದನೆಕಾಯಿ. ನಾವು ಇಲ್ಲಿ ಬರ್ಬೇಕಾದ್ರೆ ಅವ್ರಿಗೆ ಮೊದಲೇ ಹೇಳ್ತೀವಿ, ನೀವು ಯಾರ ಮನೆ ಟಿಫಿನ್ ಕಳಿಸ್ತೀರಿ ಅವ್ರಿಗೆ ಮೊದಲು ಫೋನ್ ಹಚ್ಚ್ರಿ, ಬದನೆಕಾಯಿ ಕಳ್ಸಂಗಿಲ್ಲ. ಯಾಕಂದ್ರೆ ತಲೆ ಚಿಟ್ಟು 2 ತಿಂಗಳು ನಾವು ಬದನೆಕಾಯಿ ತಿಂದೇವಿ ಇಲ್ಲಿ. ಏನ್ರಿ ನಾವು ಹೇಗೆ ಊರಿಗೆ ಹೋಗಿ ಮಕ್ಕೊಂಡೆ ನಮ್ಮ ಕನಸಿನ ಬದನೆಕಾಯಿನೇ ಬರಲ್ಲ. ನಿಮ್ಗೆ ಆಶ್ಚರ್ಯ ಹೇಳ್ತೀನಿ, ಇಲ್ಲಿ ಇಟ್ಟು ಬದನೆಕಾಯಿ ಉಂಡು ಹೋಗಿವಲ್ಲ, ಅಲ್ಲಿ ಮರುದಿವ್ಸ ಅಂದ್ರೆ ಮಠಕ್ಕೆ ಹೋಗಿ ನಮ್ಮ ಮಠದ ಹೆಣ್ಮಗಳು ಬದನೆಕಾಯಿನೇ ಮಾಡ್ಯಾಳ. ನಾಂದೆ ಯವ್ವ ಇದು ಕುತ್ತಿಗೆ ಬಂದು ಹೋಗ್ಯದ, ಇದು ಯಾಕೆ ಮಾಡ್ಲಕತ್ತಿ ಬದನೆಕಾಯಿ, ಬೇರೆ ಪಲ್ಯ ಮಾಡತ್ತೆ ತಿಳ್ಕೊಂಡು ಮತ್ತೆ ಮಾಡಿಸ್ಕೊಂಡ ಉಂಡೀವಿ. ಏನ್ರಿ ನಮ್ಮಲ್ಲೆಲ್ಲ ಮಠದಾಗ ದಾಸೋಗ ಅಡುಗೆ ಮಾಡೋಕೆ ಎಲ್ಲ ನಮ್ಮೆಲ್ಲ ವ್ಯವಸ್ಥೆ ಅದ. ನಾವು ಏನು ಬೇಕು ಮಾಡದೆ ಮಾಡಿಸ್ಕೊಂಡ ಉಣ್ತೀವಿ ಮಠದಾಗ. ಆದ್ರೆ 35 ವರ್ಷಗಳಿಂದ ಒಂದು ದಿವಸನೂ ಕೂಡ ಇಂಥದ್ದು ಬೇಕು ಅಂತ ಕೂಡ ಮಾಡಿಸ್ಕೊಂಡು ಉಳ್ಳಿಲ್ಲ. ಇಂಥದ್ದು ಆಸೆ ಪಟ್ಟಂದ ಏನ್ರಿ ಯಾವುದನ್ನು ಕೂಡ ಉಳ್ಳಿಲ್ಲ. ಪುಣ್ಯಾತ್ಮರು ನೀವೇನು ಭಕ್ತರು ಕಳಿಸಿರ್ತೀರಿ, ನೀವು ಕಳಿಸಿರ್ತಕ್ಕಂಥ ದಾಸೋಗನ್ನೇ ಪ್ರಸಾದ ಮಾಡ್ಕೊಂಡು ಜೀವನ ಕಳೆದು ಇವತ್ತು 35 ವರ್ಷ ಆಯಿತು. ಯಾರಿಗೂ 1 ರೂಪಾಯಿ ಪಟ್ಟಿ ಕೇಳಿಲ್ಲ, ಯಾರಿಗೂ ಕೂಡ ಕೇಳಿಲ್ಲ ತಿಳ್ಕೊಂಡಾಗ ಇವತ್ತು ನಮ್ಮ ಕ್ಯಾಡಗಿ ಭಕ್ತರನ್ನ ನಾವು ಎಷ್ಟು ನೆನೆಸ್ಬೇಕು ತಿಳ್ಕೊಂಡು ಕೇಳಿದ್ರೆ ಏನ್ರಿ ಹುಚ್ಚು ತಪ್ಪೆಂದ ಪಟ್ಟಿ ಕೊಟ್ರು. ಯಾರ ಮನೆಗೆ ಹೋಗ್ಯಾರ ಇವತ್ತಿನ ತನಕ ಕೂಡ ಕ್ಯಾಡಗಿ ಗ್ರಾಮದೊಳಗೆ ಒಂದು ಸಣ್ಣ ಗುಡಿಸಲು ಮನೆ ಇದ್ದನು ಕೂಡ ಆ ಮನೆಗೆಂದ ಹೋದ್ರ ಯಪ್ಪ ಮತ್ತೆ ದೊಡ್ಡ ಕಾರ್ಯಕ್ರಮ ಅದ, ಜಾತ್ರೆ ಅದ, ನೀ ಏನು ಕೊಡ್ತಿದ್ದಿ ಹೇಳ ತಿಳ್ಕೊಂಡಂದ್ರ ಪಾಪ ಒಬ್ಬ ಗುಡಿಸಲು ಮನೆಯವನು ಕೂಡ, ಯಾಕಂದ್ರೆ ಅವ್ರ ಅನುಮಾತು ಕೇಳಿದ್ರ ನಾನು ನಿಜವಾಗ್ಲೂ ಮೈ ಅಂದ್ರೆ ಜುಮ್ ಅಂದಂಗೆ ಹಾಕದೆ. ಒಬ್ಬ ಬಡವ ಏನಂತ ತಗೊಂಡ ಕೇಳಿದ್ರ
ಏನ್ರಿ ಒಬ್ಬರು ಮನೆಯಿಂದ ಹೋಗಿದ್ದೆ ನಾನು, ಕೊನೆಗೆಂದ ಒಂದೇ ಮನೆಗೆ ಹೋಗಿದ್ವಿ, ಸಣ್ಣದೊಂದು ಗುಡಿಸಲು ಮನೆ. ಆ ಮನೆಯಾಗಿಂದ ಅಪ್ಪ ನಿನ್ನ ಪರಿಸ್ಥಿತಿ ನೋಡಿದ್ರೆ ನಿನಗೆ ಏನು ಕೇಳಬಾರ್ದು, ಅದಕ್ಕೆ ನಿನಗೆ ಏಡು ತಿಳಿತದೆ, ಎರಡು ಕಾರ್ಯಕ್ರಮ ಕೊಡುವ ತಿಳ್ಕೊಂಡ್ರೆ ಅವಾಗ ಅವ ಭಕ್ತ ಏನಂತ ಅಪ್ಪೋರೆ ನನ್ನ ಮನೆ ನೋಡಿ ನನ್ನ ಅಳಿಬೇಡ್ರಿ, ನೀವು ಏನಂತೀರಿ ಹೇಳ್ರಿ, ಇದು ನೀವೇನು ನಿಮ್ಮ ಮನೆಗೆ ಹೋಯಂಗಿಲ್ಲ, ನೀವೇನು ಹೆಂಡ್ರ ಮಕ್ಕಳಿಗೆ ಮಾಡೋರಲ್ಲ, ಏನು ಮಾಡಿದ್ರು ಕೂಡ ನಮ್ಮ ಊರಿನ ಕಾರ್ಯಕ್ರಮನೇ ಮಾಡ್ತೀರಿ, ನಮ್ಮ ಊರಿನ ಕೀರ್ತಿನೇ ತರ್ತೀರಿ ಅಪ್ಪರೇ ತಂದಾಗ ನೀವು ಏಟ್ ಹೇಳ್ತೀರಿ ಅಟ್ಟು ಕೊಡ್ತೀನಿ ತಿಳ್ಕೊಂಡ ಪಾಪ ಒಬ್ಬ ಬಡವ್ರನ್ನು ಕೂಡ ಇದಕ್ಕೆ ಅಂದ ಕಾರ್ಯಕ್ರಮಕ್ಕೆ ಅಂದ ಕಾಣಿಕೆಯನ್ನು ಕೊಟ್ಟರು. ಎಲ್ಲ ತಾಯಂದ್ರು ಕೂಡ ನೀವೆಲ್ಲ ಕುಂಬುದಾಗಲಿ ಏನ್ರಿ ಮುತ್ತೈದು ರೂಢಿ ತುಂಬೋದಾಗಲಿ ಎಲ್ಲರೂ ನೀವು ದುಡಿದ್ರಿ. ಇದ್ರಾಗ ಬರೀ ಅಂದ ಏನ್ರಿ ಹೊರಗಿನ ಊರವರ ಕ್ಯಾಡಿಗೆವರೇ ದುಡ್ದಾರ ಅನ್ನೋದಕ್ಕಿಂತ ನೀವೆಲ್ಲರೂ ಕೂಡ ದುಡಿದ್ರಿ, ನಿಮ್ಮ ಜೋಡಿ ನಾವು ದುಡ್ದಿವಿ. ಏತಿಲ್ಲ ನಾನು ಮನಾರ್ ಹಿಂಗೆಲ್ಲಿ ಹೋಗಿದ್ದವಲ್ಲ, ಸುಮಾರಿಂದ 2 ತಿಂಗಳಿಂದ ಇಲ್ಲೇ ಇದ್ಕೊಂಡು ಹಳ್ಳಿ ಅಂದ ಸಂಚಾರಿ ಪಾದಯಾತ್ರೆ ಮಾಡಿಕೊಂಡು 21 ದಿನಗಳ ಪರ್ಯಂತರವಾಗಿ ಇವತ್ತಿಲ್ಲೆಲ್ಲ ಏನ್ರಿ ಬಸವ ಪುರಾಣ ಅಂತಕ್ಕಂಥ ಅದ್ದೂರಿಯಾಗಿ ಏನ್ರಿ ನಮಗೂ ಹುರುಪು ಎಲ್ಲಿದ್ದು ಬಂದಿದ್ದು, ನಾ ಭಾರಿ ಸೊಕ್ಕಿನ ಸ್ವಾಮಿ ರೀ, ಆದ್ರೂ ಕೂಡ ಒಂದು ಹುಡುಗ ಓಡಾಡ್ದಂಗೆ ಓಡಾಡವ್ರು ನಾವು ಏನ್ರಿ. ಅದು ಯಾವರ ಹಿಂದಂದ ಇಲ್ಲಿ ಗುಡಿಯಾಗಂದ ಯಾವರ ಮಾತಾಡಕತ್ತು ಕೆಳಗಿಳದು ಹೋಗಿ ಅವ್ಕೆ ಹೊಡೆದು ಬರೋ ಮತ್ತ ಏನ್ರಿ. ಯಾಕಂದ್ರೆ ಕೇಳಬೇಕು ಅನ್ನೋಂಥ ಬಸವ ಪುರಾಣ ತಗೊಂಡ್ರೆ ಅಟ್ಟು ಭಾಳ ದೊಡ್ಡ ಶಕ್ತಿ ಇರ್ತಕ್ಕಂಥ ಪುರಾಣ. ಅಂಥ ಪುರಾಣದೊಳಗೆ ಕ್ಯಾಡಿಗೆ ಗ್ರಾಮದವರು ಸುಮಾರು 20-25 ಹಳ್ಳಿ ಭಕ್ತರು ನೀವೆಲ್ಲರೂ ಕೂಡ ದುಡಿದಿರಿ. ಬಹುಶಃ ಈ ನಾಡಿನೊಳಗೆ ನಾ ಹೇಳಿ ನಿಮ್ಮ ಪ್ರಾರಂಭದೊಳಗನೆ ಈ ನಾಡಿನೊಳಗೆ ಇಂಥ ಕಾರ್ಯಕ್ರಮನೇ ಎಲ್ಲಿನೂ ಕುಣದಾಗಿದ್ದಿಲ್ಲ, ಅಂಥ ಕಾರ್ಯಕ್ರಮದಿಂದ ನೀವೆಲ್ಲ ಮಾಡಿ ತೋರಿಸಿದ್ರಿ. ಎಲ್ಲ ಆದ ಬಳಿಕ ಈಗ ಡಾಂಬರ್ ಹಾಕ್ಲಕತ್ತಾರ ರೋಡಿಗೆ, ನಾವು ಈಗ ಬರಾಗ ನೋಡಿದ್ವಿ. ಈಗ ಡಾಂಬರ್ ಹಾಕ್ಲಕತ್ತಾರ. ಯಪ್ಪ ಅವಾಗೆ ಹಾಕಿದ್ದೆ ಅಂದ್ರೆ ಖುಷಿದಿಂದ ಇರ್ತಿದ್ದೇವಲ್ಲ ಪುಣ್ಯಾತ್ಮ ಏನ್ರಿ. ಅದಕ್ಕೆ ಏನ್ರಿ ಇವತ್ತಿಷ್ಟೆಲ್ಲ ವೈಭವದ ಕಾರ್ಯಕ್ರಮ ಅವತ್ತು ನೋಡಿದ್ರೆ ಇದು ಕ್ಯಾಡಿಗೆ ಮಠ ಅಂತ ಯಾರೂ ಕೊನೆ ಹಿಡಿತಿದ್ದಿಲ್ಲ ಏನ್ರಿ. ಕ್ಯಾಡಿಗೆ ಮಠ ಅದ, ಇದು ಇಂಥ ಮಠದ ತಗೊಂಡು ಯಾರು ಕೂಡ ಕೊನೆ ಹಿಡಿತಿದ್ದಿಲ್ಲ. ಇದು ಕ್ಯಾಡಿಗೆ ಮಠ ನಾವೆಲ್ಲ ಅಂತಿದ್ವಿ, ಕೈಲಾಸೆಯಲ್ಲಿ ಅದ್ರ ಎತ್ತೊಂದು ಭಾಳ ಮಂದಿ ಮ್ಯಾಗ ಕೈ ಮಾಡಿ ತೋರಿಸ್ತಾರ, ಕೆಲವು ಜನ ಮತ್ತೊಂದು ಕಡೆ ಕೈ ಮಾಡಿ ತೋರಿಸ್ತಾರ. ಆದ್ರೆ ನಿಜವಾಗಿರ್ತಕ್ಕಂಥ ಕೈಲಾಸ ಅದು ಎಲ್ಲಾದ್ರೂ ಕೂಡ ಇತ್ತು ಅಂತಂದ್ರೆ ಅದು ಕ್ಯಾಡಿಗೆ ಮಠನೇ ಒಂದು ದೊಡ್ಡ ಕೈಲಾಸ. ಅದರೊಳಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳೇ ಏನ್ರಿ ಈ ಕೈಲಾಸದಿಂದ ಅಧಿಪತಿ ಶಿವ ತಿಳ್ಕೊಂಡು ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರದು ಪುಣ್ಯಾತ್ಮರೇ. ಅಂಥ ಕಾರ್ಯಕ್ರಮವನ್ನು ನೀವೆಲ್ಲರೂ ಯಶಸ್ವಿಗೊಳಿಸಿದ್ರಿ. ಯಾಕಂದ್ರೆ ನಿಮ್ಮ ಉಪಕಾರ ಮರಿಲಾರ್ದಂಗೆ ಅದೇ ಇವತ್ತು ಏನೂ ಇರದೇ ಇರ್ತಕ್ಕಂಥ ಮಠ. ಯಾಕಂದ್ರೆ ಸುರುವಿಗೆಂದ ಭಾಳ ಜನ ಸ್ವಾಮಿಗಳಂದ್ರು ಆ ಊರಾಗೇನು ಪಟ್ಟಿ ಕೊಡ್ತಾರ, ಅಲ್ಲೇನು ಕಾರ್ಯಕ್ರಮ ಮಾಡ್ತೀರಿ, ಅಪ್ಪಗಳಿಗೆಲ್ಲ ಬಂದು ಹೇಳೋದು ಕುಳ್ಳೇನ ಮಂದಿ ಹಿಂಗೆ ಅನ್ನಕತ್ತರಿ, ಬೇರೆ ಸ್ವಾಮಿಗಳು ಹಿಂಗೆ ಅನ್ನಕತ್ತರಿ, ಅಪ್ಪಗಳು ಆ ಕಾರ್ಯಕ್ರಮ ಮಾಡೋಣ ಬೇಡ ತಿಳ್ಕೊಂಡ್ರು. 1000 ಜನ 1000 ಸ್ವಾಮಿಗಳು 1000 ಥರ ಮಾತಾಡಲಕ್ಕ ಕ್ಯಾಡಿಗೆ ಊರಾಗಂತ ದೊಡ್ಡ ಕಾರ್ಯಕ್ರಮ ಮಾಡೇ ತೋರಿಸೋಣ ತಿಳ್ಕೊಂಡು ನಾವೆಲ್ಲ ಕಂಕಣಬದ್ಧರಾಗಿ ಅಂದು ನಿಂತು ಇವತ್ತಿಂಥ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥ ಆಯ್ತು ಪುಣ್ಯಾತ್ಮರೇ. ಇವತ್ತು ನಾ ಒಂದೇ ಒಂದು ಮಾತಿಂದ ಹೇಳಿಕೆಂದು ಇಷ್ಟಪಡ್ತೀನಿ. ಇವತ್ತು ಕ್ಯಾಡಿಗೆ ಗ್ರಾಮ ಭಕ್ತರದಿಂದ ಒಂದು ಋಣ, ಆಮೇಲೆ ಎಲ್ಲ ಸುತ್ತಮುತ್ತಿನ ಹಳ್ಳಿ ಗ್ರಾಮದ ಭಕ್ತರ ಋಣ ಹೆಂಗೆ ತೀರಿಸ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ನಿಮಗೊಂದು ಲಾಸ್ಟ್ ಟೈಮ್ದಾಗ ಒಂದು ಮಾತು ಹೇಳಿದ್ದೇನೆ, ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಏನ್ರಿ ಅಗಜತನಕ್ಕೆ ಮೊಲೆ ಹಾಲಿಲ್ಲದೆ ಜಗಕ್ಕೆ ಕಳುಹಿದಳು ಪುತ್ರನ ಹತ್ತಿಕೊಂಡು ಅನ್ನುವಂಥ ರೀತಿ ಒಳಗೆ ಹಂಗೆ ಇವತ್ತು ನಿಮ್ಮ ಕ್ಯಾಡಿಗೆ ಗ್ರಾಮಕ್ಕಾಗಲಿ ಸುತ್ತಮುತ್ತಲಿನ ಗ್ರಾಮಕ್ಕಾಗಲಿ ಒಂದು ಹಿಂದಿ ಒಳಗೆ ಒಂದು ಶೇರಿ ಮಾತು ಹೇಳ್ತಾರೆ, ಚಾಂದನಿ ಚಾಂದ್ ಸೆ ಹೋತಿ ಹೈ ಸಿತಾರಂಶ ನಹಿ ಮಗರ ಮೊಹಬ್ಬತ್ ಏಕ್ ಸೆ ಹೋತಿ ಹೈ ಹಜಾರಂಶ ನಹಿ. ಅಂದ್ರೆ ಆಕಾಶದೊಳಗಿಂದ 1000 ಚುಕ್ಕಿಗಳಿರಲಿಲ್ಲ, ಕೋಟ್ಯಾನುಗಟ್ಟಲೆ ಚುಕ್ಕಿಗಳಿದಾವೆ. ಆದರೆ ಯಾವ ಚುಕ್ಕಿನೂ ಕೂಡ ನಮಗೆ ಬೆಳಕು ಕೊಡೋಂಗಿಲ್ಲ. ಚಂದ್ರ ಒಬ್ಬನೇ ಹೆಂಗೆ ನಮಗೆಂದ ಬೆಳಕು ಕೊಡ್ತಾನೋ ಈ ನಾಡಿನೊಳಗಿಂದ 100 ಮಠಾಧೀಶರಿರ್ಲಕ್ಕ ಯಾವ ಸ್ವಾಮಿನೂ ಕೂಡ ನಮಗೆ ಬೆಳಕು ಕೊಡ್ತಕ್ಕಂಥವಲ್ಲ, ಅದು ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಮಾತ್ರ ನಮ್ಮ ಬದುಕಿಗೆ ಅಂದ ಬೆಳಕು ಕೊಡ್ತಕ್ಕಂಥ ಸ್ವಾಮಿಗಳು ಅದಾರ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಅಂಥ ಪೂಜ್ಯರ ಇವತ್ತು ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಒಂದೇ ಒಂದು ತಲೆಗಿಟ್ಕೊಂಡ್ರಿ ಏನ್ರಿ. ಅವತ್ತಿನ ದಿನಮಾದ ನೀವೆಲ್ಲರೂ ಒಂದೇ ಒಂದು ತಲೆಗಿಟ್ಕೊಂಡ್ರಿ. ನಮಗೆ 4 ಮಕ್ಕಳಿದ್ರೆ ಏನ್ರಿ ನಮ್ಗೆ 4 ಮಕ್ಕಳು ತಗೊಂಡಂಗಿಲ್ಲ. ಯಾಕೆ ನಿಮಗೆ ಸುರುವಿಗೆ ಹೇಳಿದ್ದೀವಲ್ಲ ನಾವು ಏನ್ರಿ, ನಮಗೆ 4 ಮಕ್ಕಳಿದ್ವ ಬರೀ ನಮ್ಮ 4 ಮಕ್ಕಳಲ್ಲ 5 ಮಕ್ಕಳ ತಗೊಂಡು ಹೇಳಬೇಕು ಏನ್ರಿ. ಅವು ಅಂದ ನಿಮ್ಮ ಸಂಸಾರಿಕ ಜೀವನದಾಗಿಂದ 4 ಮಕ್ಕಳಾದ್ರೆ ಆಧ್ಯಾತ್ಮ ಮಗ ಯಾವ ಶಿವಬಸವರಾಜೇಂದ್ರ ಸ್ವಾಮಿಗಳು ಕೂಡ ನಮ್ಮ ಮನೆ ಹಿರಿ ಮಗ ತಗೊಂಡು ಅನ್ನೋದನ್ನು ನಾವೆಲ್ಲ ಭಾವನೆ ಅಂತಗನ್ನು ಮಾಡಿಕೊಂಡು ನೀವೆಲ್ಲರೂ ಶ್ರಮ ಪಟ್ರಿ, ದುಡಿದ್ರಿ ಏನ್ರಿ. ನಾವು ಏನಂತೀವಿ ಅದನ್ನು ಕೊಟ್ರಿ, ಯಾರು ಬೆಳ್ಳಿ ಕಿರೀಟ ಕೊಟ್ಟರು, ಯಾರು ಏನೇನೋ ಕೊಟ್ಟರು ಏನ್ರಿ. ಯಾಕೆ ಕೊಡೋದು ತಗೊಂಡ್ರೆ ನಿಮ್ಗೊಂದು ಮಾತು ಹೇಳ್ತೀನಿ, ಜಗತ್ತಿನೊಳಗಿಂದ ಎಂತಿಂದ ಜನ ಇರ್ತಾರೆ ತಗೊಂಡೋದಕ್ಕೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ. ಸಿದ್ಧಾರೂಢರು ತಗೊಂಡಿದ್ರು, ಏಯ್ ಸುಮ್ಕೊಂಡ್ರು, ನಿಮಗೆಲ್ಲ ಗೊತ್ತದೆ ಹುಬ್ಬಳ್ಳಿ ಒಳಗಿಂದ ಸಿದ್ಧಾರೂಢರಿದ್ರು. ಸಿದ್ಧಾರೂಢರು ಅವ್ರು ಹೆಂಗಿದ್ರು ತಗೊಂಡು ಕೇಳಿದ್ರೆ ವಯಸ್ಸಂದ ಹಣ್ಣಾಗಿತ್ತು. ಹೆಂಗೆ ಅಪ್ಪಗಳಿಗಂದ 60 ವರ್ಷ ತುಂಬದ ಬಳಕಂದ ನಾವು ಕಾರ್ಯಕ್ರಮ ಮಾಡಿದೇವಲ್ಲ, ಬಹುಶಃ ಸಿದ್ಧಾರೂಢರಿಗಂದ 90 ವರ್ಷದ ವಯಸ್ಸಿತ್ತು, ಹಣ್ಣಾಗಿದ್ರು. ಅವ್ರ ಶರೀರದಾಗಂದ ಏನೂ ಇದ್ದಿದ್ದಿಲ್ಲ, ಬರೀ ಎಲಬ ಚರ್ಮ ಬಿಟ್ಟರೆ ಮತ್ತೊಂದು ಏನೂ ಇದ್ದಿಲ್ಲ. ಸಿದ್ಧಾರೂಢರು ಲಿಂಗದಾಗ ಆಗತಕ್ಕಂಥ ಪ್ರಸಂಗದೊಳಗೆ ಪೂರಾ ಹಣ್ಣಾಗಿದ್ರು. ಅವ್ರು ಕುಂದ್ರು ಸ್ಟೈಲ್ ಹೆಂಗೆ ತಗೊಂಡು ಕೇಳಿದ್ರೆ
ಹಿಂಗೆ ಮಡದಾಗಿಂದ ಒಂದು ಮಂಚದ ಮ್ಯಾಲ ಹೆಂಗೆ ಕುಂದಿರ್ತಿದ್ರು ಅಂತ ಕೇಳಿದ್ರೆ ತಾಯಿ ಹೊಟ್ಟೆಗಿಂದ ಕೂಸು ಹೆಂಗೆ ಕೂತಿರ್ತದ ನೋಡ್ರಿ ನೀವು, ಎರಡು ಮೊಳಕಾಲಿಂದ ಮಡಿಸಿ ಎರಡು ಕೈಗಳು ಜೋಡಿಸಿ ಹೆಂಗೆ ಕುಂತಿರ್ತದಲ್ಲ, ಸಿದ್ಧಾರೂಢರು ಪ್ರತಿನಿತ್ಯನೂ ಕೂಡ ಕುಂದಿರ್ತಕ್ಕಂಥ ಸ್ಟೈಲೇ ಅವ್ರ ತಾಯಿ ಹೊಟ್ಟೆಗಿಂದ ಕೂಸು ಕೂತಂಗಿಂದ ಕುಂದ್ರೋದು. ಅವ್ರಿಗೆ ಒಟ್ಟ ಬಾಯಿ ಪ್ರಪಂಚದ ಅರಿವೇ ಇದ್ದಿಲ್ಲ, ಉಣ್ಬೇಕನ್ನುವಂಥದ್ದಿಲ್ಲ, ತಿನ್ಬೇಕನ್ನುವಂಥದ್ದಿಲ್ಲ, ನೀರು ಕುಡಿಬೇಕನ್ನುವಂಥದ್ದಿಲ್ಲ, ಬಟ್ಟೆ ಉಟ್ಕೋಬೇಕನ್ನುವಂಥದ್ದಿಲ್ಲ, ಯಾವುದು ಕೂಡ ಅರಿವು ಇದ್ದಿದ್ದಿಲ್ಲ ಏನ್ರಿ. ಅವ್ರ ಅದಕ್ಕಾಗಿನೇ ಅವ್ರಿಗೆ ಅಂದ್ರೆ ಆರೂಢರು ಎತ್ಕೊಂಡ್ ಕರಿತಿದ್ರು. ಆರೂಢರು ಅಂದ್ರೆ ಯಾರಿಗೆ ಕರಿತಾರೆ ಎತ್ಕೊಂಡ್ ಕೇಳಿದ್ರೆ ಆ ರೂಢ್ನಾಗಿದ್ದವ್ರಿಗೆ ಆರೂಢರು ಎತ್ಕೊಂಡು ಕರೀತಾರೆ. ಯಾವ ರೂಢ? ಶಿವನ್ ರೂಢ್ನೊಳಗಿದ್ದವ್ರಿಗೆ ಆರೂಢ ಎತ್ಕೊಂಡ್ ಕರೀತಾರೆ. ಸಿದ್ಧಾರೂಢರು ಅಂದ್ರೆ ಆರೂಢರಾಗಿ ಬಿಟ್ಟಿದ್ರು. ಒಬ್ಬ ಹುಬ್ಬಳ್ಳಿ ಒಳಗಿಂದ ದೊಡ್ಡ ಶ್ರೀಮಂತ ಮಾರ್ವಾಡಿ ಬಂದ. ನೋಡ್ರಿ ಮಾಡಂತ ಭಕ್ತನ ಮನಸ್ಸು ಹೆಂಗಿರ್ತತ್ತ ಅನ್ನೋದು ಕೇಳ್ತೀನಿ ನಾನು ನಿಮಗ. ಒಬ್ಬ ದೊಡ್ಡ ಶ್ರೀಮಂತ ಮಾರ್ವಾಡಿ ಬಂದು ಉದ್ದಕ್ಕೆ ನಮಸ್ಕಾರ ಮಾಡ್ದ. ಆ ಶ್ರೀಮಂತ ನನ್ನ ಸಿದ್ಧಾರೂಢರಿಂದ ನೋಡ್ಲಿಲ್ಲ. ಯವ್ವ ಲಕ್ಷ ಕೊಡು, ಮನಾರ್ 21 ದಿವಸ ಕೇಳಿವಿ ಅಪ್ಪ, ನೀ ಏನು ಮತ್ತೆ ಹೇಳಕತ್ತಿ ಅಂದೇನು? ಇದು ನಡೆದೇ ಇದು ತಿಳಿತೀರಿ. ಮಠಶಾಸ್ತ್ರಾದಿ ನಿಲಯತ್ತ, ಮಠ ಅಂದ್ರೆ ಪ್ರವಚನಕ ತಿಳಿತೀರಿ. ಮಠ ಮಾನ್ಯ ಅಂದ್ಕೊಳ್ಳೇನು ಹೊಡೆದು ಮಕ್ಕಳಕಂದ್ರೆ ನೀವು ಮಠಗಳಂದ್ರೆ ಪ್ರವಚನ, ಶಾಸ್ತ್ರ, ಪುರಾಣ ಯಾವಾಗಲೂ ಕೂಡ ಎಲ್ಲರೂ 21 ದಿವಸ, ಎಲ್ಲರ 4 ದಿವಸ ಅಲ್ಲ, ಎಷ್ಟು ದಿನ ಬದುಕಿರ್ತೀವಿ ಅಷ್ಟು ದಿನ ನಾವು ಶಿವಾನುಭವ ಮಾಡೇಬೇಕು, ಪ್ರವಚನ ಕೇಳಬೇಕು, ಪ್ರವಚನ ಹೇಳಬೇಕು ಏನ್ರಿ. ಸಿದ್ಧಾರೂಢರು ಹಣ್ಣಾಗಿದ್ರು. ಬಂದು ಮಾರ್ವಾಡಿ ದೊಡ್ಡ ಶ್ರೀಮಂತ ಬಂಗಾರ ವ್ಯಾಪಾರವ ಉದ್ದಕ್ಕೆ ನಮಸ್ಕಾರ ಮಾಡ್ದ. ಯಾವಾಗಿಂದ ಉದ್ದಕ್ಕೆ ನಮಸ್ಕಾರ ಮಾಡಿದ್ರು ಸಿದ್ಧಾರೂಢರು ನೋಡಲಿಲ್ಲ. ಯಾಕಂದ್ರೆ ಅವ್ರಿಗೆ ಈ ಕಡೆ ಲಕ್ಷಣ ಇಲ್ಲ. ಅವ್ರಿಗೆ ಒಟ್ಟೊಂದು ಆ ರೂಢ್ನಾಗೆ ಇದ್ದವರು ಸಮೀಪ ಹೋದ, ಯಪ್ಪ ಅಂದ. ಸಿದ್ಧಾರೂಢರು ನೋಡಲಿಲ್ಲ, ಯಾಕಂದ್ರೆ ಲಕ್ಷ್ಯ ಇರಲಿಲ್ಲ. ನೋಡ್ರಿ, ನಮ್ಮ ಲಕ್ಷ್ಯ ಅಂದ ನಮ್ಮ ಶರೀರದೊಳಗೆ ಇತ್ತು ಒತ್ತಿಕೊಂಡ್ರ ಅಂದ್ರೆ ಮನಸ್ಸ ನಮ್ಮ ಶರೀರದೊಳಗೆ ಇತ್ತು ಅಂದ್ರೆ ಮಾತ್ರ ಯಾರು ಬಂದಾರ ಯಾರು ಹೋಗ್ಯಾರತ್ತ ಅನ್ನೋದು ಗೊತ್ತಾಗ್ತದ. ಕಲ್ಪನೆ ಇರಲಿ ಮಗ. ಸುಮ್ಮನೆ ನಿಮಗೆ ತಿಳಿಯಂಗೆ ಹೇಳ್ಬೇಕಂದ್ರೆ ಎಲ್ಲೋ ಒಂದು ಕಡೆಗೆ ನೀವು ಒಬ್ಬರೇ ಕುಂತಿರ್ತೀರಿ, ಏನೋ ವಿಚಾರ ಮಾಡ್ಕೋತಿಂದ ಕುಂತಿರ್ತೀರಿ. ಆದ್ರೆ ಶರೀರದೊಳಗಿಂದ ಮನಸ್ಸು ಇರಂಗಿಲ್ಲ. ನಿಮ್ಮ ಮುಂದೆಯಿಂದ ಎಲ್ಲರೂ ತಿರುಗಾಡಿರ್ತಾರೆ, ಅವ್ರು ಯಾವಾಗ ಹೋಗ್ಯಾರ ಯಾವಾಗ ಬಂದಾರತ್ತ ನಿಮ್ಗೆ ಏನೂ ಗೊತ್ತೇ ಇರೋದಿಲ್ಲ. ನಿಮ್ಮ ಮಾತಾಡಿಸಿಸೋದಕ್ಕೆ ಅಂತ ಕಲ್ಪನೆ ಆಗಿರಲ್ಲ. ಪಾಪ ಸಿದ್ಧಾರೂಢರಿಂದ ಆ ಸ್ಥಿತಿ ಒಳಗದಾರ. ಹೋಗಿ ಅಂದ ಯಪ್ಪ ಅಂದ. ಸಿದ್ಧಾರೂಢರಿಂದ ನೋಡಲಿಲ್ಲ. ಮತ್ತೊಮ್ಮೆ ಯಪ್ಪ ಅಂದ. ಸಿದ್ಧಾರೂಢರು ನೋಡಲೇ ಇಲ್ಲ. ಯಪ್ಪ ಅಂದ ಮಾರ್ವಾಡಿ. ಅವಾಗಂದ ಜೋರಾಗಿ ಅದು ಕೂಡ ಮನಸ್ಸು ಅಂತಂದು ಎಲ್ಲೋ ಹೋಗಿದ್ದ ಮನಸ್ಸು. ಅದಕ್ಕಾಗಿ ಹೇಳ್ತಾರಲ್ಲ, ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೇವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ, ಕಸಬರಿಗೆ ಚಿಂತೆ ನನಗಿಲ್ಲ ಅಂದ್ರೆ ಒಬ್ಬ ಮಗಳನ್ನ ಎಂಥವನಿಗೆ ಕೊಡ್ಬೇಕತ್ತುಕೊಂಡ್ರೆ ನಾವೆಲ್ಲ ವಿಚಾರ ಮಾಡ್ತಿರಲ್ಲ. ತಂದೆ ತಾಯಿ ಮಗಳಿಗೆ ಅಂದ್ರೆ ಡಾಕ್ಟ್ರಿಗೆ ಕೊಡಬೇಕು, ಇಂಜಿನಿಯರ್ ಕೊಡಬೇಕು, DC ಕೊಡಬೇಕು, ಕಲೆಕ್ಟರ್ ಕೊಡಬೇಕು, ಏನು ವ್ಯಾಪಾರಿ ಕೊಡಬೇಕು, ರಾಜಕಾರಣಿ ಕೊಡಬೇಕು ಅಂದ್ರೆ ಶ್ರೀಮಂತರ ಮನೆತನಕ್ಕೆ ಅಂದ್ರೆ ಕೊಟ್ಟರೆ ನನ್ನ ಮಗಳನ್ನ ಸುಖದಾಗಿರ್ತಾಳ. ಆ ಮಗಳು ಶ್ರೀಮಂತರ ಮನೆಗೆ ಹೋದ್ಲತ್ತನ್ನ ಏನರ ಗಂಡನ ಕಳಲೆ ನಮ್ಮ ಮನೆಗೆ ಕಳಿಸ್ತಾಳ. ಹೌದಲ್ರಿ? ಗಂಡನ ಕಿಸೆದನ್ನ ರೊಕ್ಕ ಕಳು ಮಾಡಿ ನಮ್ಮ ಮನೆಗೆ ಅಂದ ಕಳಿಸ್ತಾಳತ್ತ ಒಂದು ಆಸೆದಿಂದ. ಆದ್ರೆ ಇಲ್ಲೊಬ್ಬ ಹೆಣ್ಮಗಳು ಅದನ್ನು ವಿಚಾರ ಮಾಡಲಿಲ್ಲ. ಏನಂತಳಕಿ, ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೇವ, ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಡ್ಬೇಕಂತಾಳ. ಒಬ್ಬ ಕೊರವೇರವನಿಗೆ ಅಂದ ಕೊಡ್ಬೇಕಂತಾಳ. ನೀವೇನು ಭಜಂತ್ರಿ ಕೊರವೇರ ಎತ್ಕೊಂಡಂತೀವಲ್ಲ, ಅವತ್ತಿನ ದಿನ ಅಂದಾಗ ನಮ್ಮ ಭಾಗದೊಳಗೆ ಕೊರವೇರ ತಂದು ಬುಟ್ಟಿ, ಕಸಬರಗಿ ಇವೆಲ್ಲ ಮಾರ್ತಿದ್ರು ಏನ್ರಿ. ಯಾವಾಗ ಒಬ್ಬ ಹೆಣ್ಮಗಳು ಮಗಳನ್ನ ಒಬ್ಬ ಕೊರವೇರವನ್ನು ಕೊಡ್ಬೇಕಂತಾಳ. ಯಾಕೆ ಕೊಡ್ಬೇಕಂತಾಳ ನಾ ಹೇಳಿದ್ನಲ್ಲಿ ನಿಮ್ಗೆ. ಈಗ ಮಗಳನ್ನೇ ಒಬ್ಬ ಕೊರವೇರನ್ನು ಕೊಟ್ಟನಿ ಅಂತಂದ್ರೆ ನನ್ನ ಮನೆಗೆ ಕಸಬರಿಗೆ ಚಿಂತಿರಂಗಿಲ್ಲ. ಯಾಕಂದ್ರೆ ಹೊರಗಟ್ಲೆ ಕಸಬರಿಗೆ ಕಳಿಸ್ತಾನೆ ಹಳೆ. ಯಾಕಂದ್ರೆ ಅತ್ತಿ ಮ್ಯಾಗ ಹಳೆ ಪ್ರೀತಿ ಇರ್ತಾನೆ. ಹೌದಲ್ರಿ? ಅಪ್ಪಿ ತಪ್ಪಿ ಹಳೆ ಅತ್ತಿ ಮನೆಗೆ ಬಂದಂದ್ರೆ ಅವತ್ತು ಅತ್ತಿ ಚೈನಿನೇ ಬೇರೆ. ನೀವು ನೋಡ್ರಿ, ಹೊಸ ಸೀರೆ ಬಿದ್ದಿದ್ದು ಸೀರೆ ತೆಗೆದು ತುಂಬ ಬಂಗಾರ ಹಾಕೊಂಡು ಅವತ್ತು ಚೈನಿನೇ ಬೇರೆ. ಕಾಫಿ ಕುಡಿತೀರಿ, ಟೀ ಕುಡಿತೀರಿ, ಹಾಲು ಕುಡಿತೀರಿ, ರೊಟ್ಟಿ ಕೇಳಿದ್ದೇ ಕೇಳೋದು. ಯಾಕಂದ್ರೆ ಈಗ ಅಟ್ಟು ಖುಷಿ. ಹಳೆನೂ ಕೂಡ ತನಗೆ ಏನು ಬೇಕಾದ್ರೆ ಮಾವು ಕೇಳಂಗಿಲ್ಲ. ಮಾವ ನಾನು ಬಂಗಾರ ಹಾಕಿದ್ರೆ ಬರ್ತೀನಿ ಅಂತ ಹಿಂಗೆ ಅನ್ನಂಗಿಲ್ಲ. ಅತ್ತಿಗೆ ಹೊಡಿತಾನೆ ಪಿನ್ನ ಏನ್ರಿ. ಅತ್ತಿ ನಾನು ಬಂಗಾರ ಹಾಕಿದ್ರೆ ಬರ್ತೀನಿ ಅಂದ್ಕೊಳ್ಳ. ನೀವು ಏನು ಚಿಂತೆ ಮಾಡ್ಬೇಡಿ, ಬರ್ರಿ ಎತ್ತಿಕೊಂಡೋದು ಇಲ್ಲಿ ಗಂಡಗೆ ಜೀವ ತಿಂತ ಬಂಗಾರ ತರಿಸಿ ಅಂದ ಹಾಕ್ತಾರಲ್ರಿ. ಹೆಂಗೆ ಕತ್ತಿಗೆ ಆಸೆಕ್ಕೆ ಅಂದ ಮಗಳನ್ನ ಕೊರವೇರನ್ನು ಕೊಡ್ಬೇಕಂತಾಳಲ್ಲ, ಇಲ್ಲಿ ಮದುವೆ ಮಾಡ್ಕೊಂಡು ಹೋಗ್ತಕ್ಕಂಥ ಮಗಳಲ್ಲ. ಇಲ್ಲಿ ಎದಕ್ಕೆ ಹೋಲಿಸ್ತಾನೆ ಕವಿ ಎತ್ತಿಕೊಂಡು ಕೇಳಿದ್ರೆ, ಮನಸ್ಸು ಅನ್ನುವಂಥ ಮಗಳದಾಳೆ. ಈ ಮನಸ್ಸು ಅನ್ನತಕ್ಕಂಥದನ್ನ ಯಾರಿಗೆ ಕೊಡಬೇಕು ಏನ್ರಿ ವಿಚಾರ ಮಾಡಿನೇ ಕೊಡ್ಬೇಕಲ್ರಿ. ಮೊನ್ನೆ ಒಬ್ಬ ಅವನ ಪದ ಹಾಡಕತ್ತಿದ್ದ, ಇರುವುದೊಂದು ಮನಸ್ಸು ಯಾರಿಗಂತ ಕೊಡಲಿ ಎತ್ತಿಕೊಂಡು ಹಾಡು ಹಾಡಕತ್ತಿದ್ದ. ನಾಂದೆ ಮನಸ್ಸ 2 ಅದಾವ ಏನ್ರಿ. ಒಂದು ಒಳ್ಳೆ ಮನಸ್ಸದ, ಒಂದು ಕೆಟ್ಟ ಮನಸ್ಸದ. ಒಂದು ಇವತ್ತು ನೋಡ್ರಿ, ಇಟ್ಟು ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇಡೀ ಕ್ಯಾಡಗಿ ಗ್ರಾಮ 25 ಹಳ್ಳಿ ಜನರು ಕೂಡ ಮಾಡದೇ ಎತ್ತುಕೊಂಡು ಒಳ್ಳೆ ಮನಸ್ಸಿತ್ತು. ಎಲ್ಲರೂ ಕೂಡ ನಿಂತ್ಕೊಂಡು ಮಾಡಿದ್ರೆ ಎತ್ತುಕೊಂಡಂದ್ರೆ ಈ ಕಾರ್ಯಕ್ರಮ ಅಂತಕ್ಕಂಥ ಯಶಸ್ವಿ ಆಯ್ತು. ಇಲ್ಲ ಇದ್ರೆ ಹಾಕಿದ್ದಿಲ್ಲ. ಅದೇ ಕೆಟ್ಟ ಮನಸ್ಸಿತ್ತಂದ್ರೆ ನಮ್ಮೂರದಿಂದ ಆ ಊರಾಗ ಯಾಕೆ ಮಾಡೋದು? ಯಾಕ್ರಿ ಅಪ್ಪಿತಪ್ಪಿ ಕೆಟ್ಟ ಮನಸ್ಸಿತ್ತು ಅಂತಂದ್ರೆ ನಮ್ಮೂರಾಗಿನ ರೊಟ್ಟಿಯಿಂದ ಆ ಊರಾಗ ಯಾಕೆ ಒಯ್ದು ಕೊಡೋದು, ನಮ್ಮೂರು ಪಟ್ಟಿಯಿಂದ ಆ ಮಟ್ಟಕ್ಕೆ ಯಾಕೆ ಕೊಡೋದು ಅನ್ನುವಂಥ ಕೆಟ್ಟ ಮನಸ್ಸಿತ್ತು ಅಂತಂದ್ರೆ ಇದು ಕಾರ್ಯಕ್ರಮ ಹಾಕಿತ್ತೇನ್ರಿ? ಹಾಕಿದ್ದಿಲ್ಲ.
ಅದಕ್ಕೆ ಇರೋದು ಮನಸ್ಸು ಐತಲ್ಲ, ಈ ಮನಸ್ಸನ್ನು ಮೊದಲೇ ಒಳ್ಳೇದು ಕೊಡಬೇಕು ಕೆಟ್ಟದ್ದು ಕೊಡಬೇಕು ವಿಚಾರ ಮಾಡ್ಕೊಂಡ್ರ ಅದಕ್ಕಾಗಿನೇ ಜ್ಞಾನಿಗಳು ಹೇಳ್ತಾರೆ, ಇರ್ತಕ್ಕಂಥ ಮಗಳು ಅಂತಕ್ಕಂಥ ಮನಸ್ಸನ್ನು ಒಬ್ಬ ಕ್ವಾಟಿ ಮೇಲೆ ಇರ್ತಕ್ಕಂಥ ಕೊರವು ಅಂತಂದ್ರೆ ಯಾರೋ ಗುಡ್ಡದ ಬಸವರಾಜೇಂದ್ರ ಶಿವಗಳಂತಕ್ಕಂಥವನ್ನ ಅದನ್ನಲ್ಲ, ಈ ಮನಸ್ಸು ಅಂತಕ್ಕಂಥದನ್ನ ಗುಡ್ಡದ ಬಸವರಾಜೇಂದ್ರ ಶಿವಗಳಿಗೆ ಕೊಟ್ಟಿವೆ ಎತ್ತಿಕೊಂಡ್ರೆ ನಮ್ಗೆ ಯಾವ ಸಂಸಾರಿಕ ತಾಪತ್ರಯ ಕಷ್ಟಗಳು ಯಾವ ಕೂಡ ನಮಗೆ ಬರಂಗಿಲ್ಲ. ಯಾಕಂದ್ರೆ ಅವನಿಗೆ ಕೊಟ್ಟಿರ್ತೀವಿ ಅಂತಂದಾಗ ಅವನೇ ನೋಡ್ಕೊಳ್ಳವಲ್ರ ನಮ್ಮನ್ನ. ಇವತ್ತ ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ನಿಮ್ಮ ದಾನವನ್ನು ಉಂಡು ಅನ್ಯರ ಹೊಗಳುವ ಕುನ್ನಿಗಳೇ ನೆಂಬೆ ರಾಮನಾಥ. ಇವತ್ತು ನಾವು ಉಸಿರಾಡಕತ್ತೀವತ್ತಂದ್ರೆ ಅದು ಗುಡ್ಡದ ಬಸವರಾಜೇಂದ್ರ ಶಿವಗಳ ಕೃಪೆನೆ. ಇವತ್ತು ನಾವು ಒಂದು ತುತ್ತು ಅನ್ನ ಊಟ ಮಾಡಕತ್ತೀವತ್ತಂದ್ರೆ ಅವ ಹಾಕಿರ್ತಕ್ಕಂಥ ಭಿಕ್ಷೆನೆ. ಒಂದ ನೀರು ಕುಡಿಲಕತ್ತೀವಿ ಎತ್ತಿಕೊಂಡ್ರೆ ಅವ ಕೊಟ್ಟಿರ್ತಕ್ಕಂಥ ಭಿಕ್ಷೆನೆ. ಇಲ್ಲಿ ಯಾರು ನಾವು ಏನು ತಂದಿಲ್ಲ ಏನ್ರಿ, ಕೊಡವನೇ ಬೇರೆ ಉಣವರೇ ಬೇರೆ. ಆದ್ರೆ ಅವನು ಕೃಪೆ ಅಂತ ನಮಗೆ ಇತ್ತು ಹತ್ತಿಕೊಂಡ್ರೆ ಈ ಬದುಕಿನೊಳಗೆ ಅಂದ್ರೆ ಏನೂ ಕೂಡ ಕಮ್ಮಿ ಬೀಳಂಗಿಲ್ಲ. ಯಾವಾಗಂದ್ರೆ ಸಿದ್ಧಾರೂಢರಿಗೆ ಅಂತಾನ, ಸಿದ್ಧಾರೂಢರ ಮನಸ್ಸಿಂದ ಕಡಿತು ಮೂರನೇ ಸರಿ ಅಂದ ಕೂಗಿದಾಗ ಅವಾಗಿಂದ ಸ್ವಲ್ಪ ಕಣ್ಣು ತೆಗೆದು ನೋಡೋರು. ಯಾಕಪ್ಪ ಅಂದ್ರು, ಯಾವಾಗಂದ ಯಾಕಪ್ಪ ಹತ್ತಿಕೊಂಡಂದಾಗ ಅವಾಗಂದ ಸಿದ್ಧಾರೂಢರಿಗೆ ಮಾರ್ವಾಡಿ ಅಂತಾನೆಯಪ್ಪ, ಯಾಕೋ ನಿನ್ನ ತಲೆ ಮ್ಯಾಗೊಂದು ಬಂಗಾರದ ಕಿರೀಟ ಮಾಡಿಸಿಡ್ಬೇಕು ನನಗೆ ಆಸೆ ಆಗ್ಯದ ಅಂದ. ಎಲ್ಲಿದು ನಾ ಎಲ್ಲಿ ನಂದೇ ಹೊಳಿ ಬರ್ಲಾಕತ್ತಿದೆ ನನ್ನ ಏನ್ರಿ. ಸಿದ್ಧಾರೂಢರು ಲಕ್ಷ್ಯ ಕೊಡಿರೋದು ಭಾಳ ಚಂದದ. ಅಂದ್ರೆ ಭಕ್ತರ ಮನಸ್ಸು ಅಂತಕ್ಕಂಥ ಹೆಂಗೆ ಇರ್ತಾವತ್ತ ಅನ್ನೋದು ನಿಮಗೆ ಹೇಳ್ತೀನಿ. ಯಾವಾಗಂದ್ರೆ ಸಿದ್ಧಾರೂಢರು ಯಾಕಪ್ಪ ಅಂದ್ರು, ಯಪ್ಪ ನಿನ್ನ ತಲೆ ಮ್ಯಾಗೊಂದು ಬಂಗಾರ ಕಿರೀಟ ಇಡ್ಬೇಕು ನನಗೆ ಆಸೆ ಆಗ್ಯದ ನನಗ ಅಂದ. ಸಿದ್ಧಾರೂಢರು ಅಂದ್ರು, ಇದ್ರ ಮ್ಯಾಗ ಹಾಕ್ಬೇಕು ಬಂಗಾರ ಕಿರೀಟ, ಇದಕ್ಯಾಕೆ ತಂದಿಡ್ತಿದ್ದು ಬಂಗಾರ ಕಿರೀಟ ಅಂದ್ರು. ನೋಡ್ರಿ ವ್ಯತ್ಯಾಸ ಏನದ, ಮಾತಿನೊಳಗೆ ಅಂದ್ರೆ ಭಾಳ ವ್ಯತ್ಯಾಸ ಅದ. ನನಗ್ಯಾಕೆ ಬಂಗಾರ ಕಿರೀಟ ತಲ್ಲಿಲ್ಲ ಏನ್ರಿ, ಇದಕ್ಯಾಕೆ ಬಂಗಾರ ಕಿರೀಟ ಅಂದ್ರೆ ಈ ಶರೀರ ಬೇರೆ ನಾನು ಅಂತಕ್ಕಂಥ ಬೇರೆ, ಅದಕ್ಕೆ ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂದ್ರು. ಇಲ್ಲಪ್ಪ ನಿನ್ನ ತಲೆ ಮ್ಯಾಗಿಂದ ಬಂಗಾರ ಕಿರೀಟ ಇಟ್ರೆ ನನ್ನ ಮನಸ್ಸಿಗೆ ಖುಷಿ ಹಾಕದ, ನನ್ನ ಮನಸ್ಸಿಗೆ ಆನಂದ ಹಾಕದ ಅಂದ. ಮತ್ತು ಯಾವಾಗ ಇದ್ರ ತಲೆ ಮ್ಯಾಗಿಂದ ಬಂಗಾರ ಕಿರೀಟ ಇಟ್ರೆ ನಿನ್ನ ಮನಸ್ಸಿಗೆ ಖುಷಿ ಹಾಕಿತ್ತಂದ್ರೆ ತಂದಿಡಪ್ಪ ಅಂದ್ರು ಸಿದ್ಧಾರೂಢರು. ಅಂದ್ರೆ ನಿನ್ನ ಮನಸ್ಸಿಗಿಂದ ಖುಷಿ ಹಾಕಿತ್ತಂದ್ರೆ ತಂದಿಡು. ಇಲ್ಲಪ್ಪ ನನ್ನ ತಲೆ ಮೇಲೆ ಬಂಗಾರ ಕಿರೀಟ ಇಟ್ರೆ ನನ್ನ ಮನಸ್ಸಿಗೆ ಖುಷಿ ಹಾಕದ, ಆಯ್ತು ಬಿಡಪ್ಪ ತಂದಿಡು ಹತ್ತಿಕೊಂಡೊಂದು ಸುಮ್ ಕೂತ್ರು. ಮಾರ್ವಾಡಿ ನಮಸ್ಕಾರ ಮಾಡಿ ಹೊಳಿ ಬಂದ. ಮುಂದೊಂದು ತಿಂಗಳು ದೀಡ್ ತಿಂಗಳಾಯ್ತು. ಯಾವಾಗಿಂದ ದೀಡ್ ತಿಂಗಳು ಆದ ಬಳಿಕ ಒಳ್ಳೆ ಕಿಮ್ಮತ್ತಿನ ಬಂಗಾರ ಕಿರೀಟ ಮಾಡ್ಕೊಂಡು ತಂದ. ಒಳ್ಳೆ ಒಳ್ಳೆ ವಜ್ರದ ಹಾಳುಗಳನ್ನು ಕುಂದ್ರಸದ, ಬಂಗಾರ ಕಿರೀಟ ಮಾಡ್ಕೊಂಡು ತಂದ ತರದ್ರಾಗನು ಕೂಡ ಮತ್ತೆ ಸಿದ್ಧಾರೂಢರು ಹಂಗೆ ಕುಂತಿದ್ರು. ಮತ್ತೂ ಕೂಡ ಕೂಗ್ದ, ಯಪ್ಪ ಯಾಕೋ ಅಂದ್ರೆ ಸಿದ್ಧಾರೂಢರು, ಯಪ್ಪ ನಿಮಗೆ ಹಿಂದೆ ಹೇಳುವಾಗಿದ್ನಲ್ಲಪ್ಪ ನಿಮ್ಮ ತಲೆ ಮ್ಯಾಗಿಂದ ಬಂಗಾರ ಕಿರೀಟ ಇಟ್ರೆ ನನ್ನ ಮನಸ್ಸಿಗೆ ಖುಷಿ ಆಗ್ತಕೊಂಡು ನಿನ್ನೆಲ್ಲ, ಅದಕ್ಕಿಂತ ನಿಮ್ಮ ಬಂಗಾರ ಕಿರೀಟ ಮಾಡ್ಕೊಂಡು ಬಂದೀನಿ ಅಂದ್ರು. ಅವಾಗ ಸಿದ್ಧಾರೂಢರ ಆ ಮಾತಿಗೆ ಏನು ಅನ್ಬೇಕು, ಹೌದಲ್ಲಪ್ಪ ಅವತ್ತು ಅಂದಿದ್ದೆಲ್ಲ ಇದ್ರ ತಲೆ ಮ್ಯಾಗ ಕಿರೀಟ ಇಟ್ಟರೆ ನಿನ್ನ ಮನಸ್ಸಿಗೆ ಖುಷಿ ಆಗ್ತದಂದೆಲ್ಲ, ಆಯ್ತಪ್ಪ ಇಟ್ಟು ಬಿಡುವತ್ತಿಕೊಂಡು ಆಯ್ತಪ್ಪ ಇಟ್ಟು ಬಿಡುವತ್ತಿಕೊಂಡು. ಯಾವಾಗ ಅಂದ್ರೆ ಸಿದ್ಧಾರೂಢರು ಹೇಳಿದ್ರು, ಮಾರ್ವಾಡಿ ತಲೆ ಮ್ಯಾಗಿಂದ ಬಂಗಾರ ಕಿರೀಟ ಇಟ್ಟ, ಒಂದು 10 ಹೆಜ್ಜೆ ಹಿಂದಕ್ಕಿಂದ ಹೋದ, ಉದ್ದಕ್ಕೆ ನಮಸ್ಕಾರ ಮಾಡ್ದ, ಎದ್ದು ನಿಂತು ಸಿದ್ಧಾರೂಢರು ನೋಡಿ ಅಂದ ಕಣ್ತುಂಬ ನೀರು ತಂದ. ಕಣ್ತುಂಬ ನೀರು ತಂದ. ದುಃಖದ ಕಣ್ಣೀರಲ್ಲ, ಆನಂದದ ಕಣ್ಣೀರ. ನೋಡ್ರಿ, ದುಃಖದ ಕಣ್ಣೀರು ಬರೋದೇ ಬೇರೆ, ಆನಂದದ ಕಣ್ಣೀರು ಬರೋದೇ ಬೇರೆ. ದುಃಖದ ಕಣ್ಣೀರು ಎಲ್ಲಿ ಬರ್ತಾವ ಅಂತ್ಕೊಂಡು ಕೇಳಿದ್ರೆ ಇಲ್ಲಿ ಬರ್ತಾವ ಏನ್ರಿ, ಈ ಸೈಡಿಗೆ ಅಂದ್ರೆ ದುಃಖದ ಕಣ್ಣೀರು ಬರ್ತಾವ. ನಮಗೆ ಖುಷಿಯಾಗಿ ಆನಂದಾಗಿ ನಕ್ಕಿ ಎತ್ತಿಕೊಂಡ್ರೆ ಈ ಸೈಡಿಗೆ ಅಂದ ಕಣ್ಣೀರು ಬರ್ತಾವ, ಇದು ಆನಂದದ ಕಣ್ಣೀರ. ಏನ್ರಿ, ದುಃಖದ ಕಣ್ಣೀರ ಬೆಚ್ಚಗೆ ಬರ್ತಾವ, ಆನಂದದ ಕಣ್ಣೀರು ಅಂದ ತಣ್ಣಗೆ ಬರ್ತಾವ. ಯಾಕ, ಆತ್ಮ ತೃಪ್ತಿಯಾಗಿರ್ತದ, ತಣ್ಣಗಾಗಿರ್ತದ. ಅದಕ್ಕೆ ಈ ಕಡೆ ಬಂದಿರ್ತಕ್ಕಂಥ ಕಣ್ಣೀರಂದ ತಣ್ಣಗಿರ್ತಾವ. ಹಂಗ ಸಿದ್ಧಾರೂಢರಿಂದ ಒಂದು 10 ಹೆಜ್ಜೆ ಹಿಂದಕ್ಕೆ ಹೋಗಿ ನೋಡ್ದ, ನೋಡಿ ಇಟ್ಟ ಕಣ್ಣ ನೀರು ತೆಗದ. ಸಿದ್ಧಾರೂಢರಿಗೆ ಅಂದಯ್ಯಪ್ಪ ನೀ ಹೆಂಗೆ ಕಾಣಕತ್ತಿ ಹತ್ತಿಕೊಂಡ್ರೆ ಸಣ್ಣ ಕೂಸು ಕಣ್ಣ ಕಾಣಕತ್ತಿಯಪ್ಪ, ನಂದೇ ನೆದರಾಕತಿ, ನಾ ಮಡ್ದನವ್ರಿಗೆ ಅಂತ ಹೇಳುವಕ್ಕೇನಿ, ದೃಷ್ಟಿ ತೆಗೆ ಎತ್ತಿಕೊಂಡು ಹೇಳುವಕ್ಕೇನೆ ಎತ್ತಿಕೊಂಡು ದೂರ ನಿಂತ್ಕೊಂಡು ನೋಡಿ ಮತ್ತೊಮ್ಮೆ ಕೈ ಮುಗಿದು ಅವ ಮಾರ್ವಾಡಿ ಹೋಗಿಬಿಟ್ಟ. ನೋಡ್ರಿ ಅವನ ಭಾವನೆ ಎಂತದ್ರಿ, ಅಷ್ಟು ದೊಡ್ಡ ಶ್ರೀಮಂತ ಏನ್ರಿ, ಅಷ್ಟು ದೊಡ್ಡ ಶ್ರೀಮಂತ, ಬಂಗಾರ ವ್ಯಾಪಾರಿ, ಕ್ವಿಂಟಲ್ಗಟ್ಲೆ ಬಂಗಾರ ಅವತ್ತಿನ ದಿನಮಾನದಾಗ. ಅಷ್ಟೆಲ್ಲ ಸಿರಿ ಸಂಪತ್ತಿದ್ರು ಕೂಡ ಅವನಲ್ಲಿ ವಿನಯ ಅಂತದು. ನಾ ಸಿದ್ಧಾರೂಢರಿಗೆ ಮಾಡಬೇಕು, ಸಿದ್ಧಾರೂಢರಿಗೆ ನೋಡಿ ಖುಷಿ ಪಡ್ಬೇಕು ಅನ್ನುವಂಥ ಭಾವನೆ ಆ ಮಾರ್ವಾಡಿ ಬಲ್ಲಿತ್ತು. ಅವ್ನು ಬಂಗಾರ ಕಿರೀಟ ಇಟ್ಟಂದು ಹೋಗ್ಬಿಟ್ಟ. ಸಿದ್ಧಾರೂಢರು ವಿಚಾರ ಮಾಡಿದ್ರು, ಇದ್ರ ತಲೆ ಮ್ಯಾಗಿಂದ ಬಂಗಾರ ಕಿರೀಟ ಇಟ್ರನ್ನೇ ಮನಸ್ಸಿಗೆ ಆನಂದ ಹಾಕದ ಹತ್ಕೊಂಡು ಇಟ್ಟಾನ, ಅಪ್ಪಿ ತಪ್ಪಿ ಇಟ್ಟಿದ ಕಿರೀಟ ತೆಗೆದ್ರೆ ಎಲ್ಲಿ ಅವ್ನ ಮನಸ್ಸಿಗೆ ನೋವು ಆದಿತ್ತು ಹತ್ಕೊಂಡು ಅವ ತಂದು ಇಟ್ಟಿದ ಕಿರೀಟ 15 ತಿಂಗಳುಗಟ್ಟಲೆ ಹಂಗೆ ಇಟ್ಕೊಂಡು ಕೂತು. ಯಾರೇಂದ್ರೆ ಜಳಕಕ್ಕರ ಇದು ಕಿರೀಟ ತೆಗಿಬೇಕಾಗದ್ರಪ್ಪ, ಅವ ಇಟ್ಟೋಗನ ಅಪ್ಪಿ ತಪ್ಪಿ ತೆಗೆದ್ರ ಅವನ ಮನಸ್ಸಿಗೆ ಎಲ್ಲಿ ನೋವು ಹಾಕದ ತಗೊಂಡು ಆ ಕಿರೀಟ ತೆಗಲಾಗಿನ ತಗೊಂಡು ಹಂಗೆ ಕುಂದಿರ್ತೀವಿ ಸಿದ್ಧಾರೂಢರು. 15 ದಿವಸ ಆಯ್ತು, 20 ದಿವಸ ಆಯ್ತು. ಒಳಗೆ ಮತ್ತೆ ಅದು ನೀರು ಬಿಟ್ಬಿಟ್ಟು ಅಂದ್ರೆ ತಲೆ ಸಭೆ ಇದಾಗೋದಿಲ್ರಿ, ಸೆಲ್ತಂಗ ಆಗೋದಿಲ್ಲ. ಅದ್ರಾಗ ಸಿದ್ಧಾರೂಢರು ತಲೆಗಂದ ಕೂದಲಿಲ್ಲ, ಬರೀ ಚರ್ಮ ಬಿಟ್ರೆ ಮತ್ತೆ ಏನೂ ಇಲ್ಲ.
ಅಂಥದ್ರೊಳಗಿಂದ ಸಿದ್ಧಾರೂಢರು ತಲೆ ಮ್ಯಾಗಿಂದ ಕೀಟ್ ಇಟ್ಕೊಂಡು ಅಂದ್ರೆ ಪೂರ ಹಿಂಗೆ ಸೆಲ್ತಂಗಾಗಿ ಹೋಗ್ಬಿಟ್ಟಿತ್ತು. 20 ದಿವಸ ಆದ ಬಳಿಕೆಂದ ಮತ್ತೊಬ್ಬ ಭಕ್ತ ಬಂದ. ನೋಡ್ರಿ, ಇವತ್ತು ಮಠಕ್ಕೆ ಬರ್ತಾರ ಹತ್ಕೊಂಡು ಎಲ್ಲರೂ ಒಂದೇ 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 ರೂಪದಾಗ ಇದ್ದವ್ರು ಬರಂಗಿಲ್ಲ. ಎಲ್ಲರೂ ಮಠಕ್ಕೆ ಬರೋರಂದ್ರೆ ಭಕ್ತಿದಿಂದ ಬರ್ತಾರತ್ತಂದ್ರೆ ನೀವು ಏನ್ರಿ? ಸ್ವಾಮಿನ ಪರೀಕ್ಷೆ ಮಾಡಕ್ಕೆ ಬರೋರು ಬೇರೆ. ಇವತ್ತು ಇಟ್ಟು ಜನ ಕೂಡಿ ತಗೊಂಡು ಎಲ್ಲರೂ ಒಂದೇ ರೀತಿಯಿಂದ ಬಂದಿರಂಗಿಲ್ಲ. ಈ ಪುರಾಣ ಪ್ರವಚನ ಇರ್ತಾವತ್ತಂದ್ರೆ ಒಂದೇ ರೀತಿ ಜನ ಬಂದಿರಂಗಿಲ್ಲ. ಯಾರು ನಗದ ಕೇಳಕ್ ಬಂದಿರ್ತಾರ, ಯಾರು ಆಧ್ಯಾತ್ಮ ಕೇಳಕ್ ಬಂದಿರ್ತಾರ, ಯಾರು ಚರಿತ್ರೆ ಕೇಳಕ್ ಬಂದಿರ್ತಾರ. ಇವೆಲ್ಲಾನು ಬಿಟ್ಟಂದ ಹೊಸವು ಬಿಟ್ಟು ಹಳಿವು ಬಿಟ್ಟಂದ ಹೊಸ ಒಯ್ಲಕ್ಕೂ ಬಂದವ್ರು ಇರ್ತಾರೆ. ಕಂಪ್ನಿ ಇರೋದೇ ಹಳಿವು ಬಿಟ್ಟಂದ ಹೊಸ ಒಯ್ಯೋದು. ಎಲ್ಲ ಕಡೆ ಕಂಪ್ಲೇಂಟ್ ಅದೇ. ಅಪ್ಪ ಪುರಾಣದಾಗ ಒಂದಿಟ್ಟು ಹೇಳ್ರಿ, ನಮ್ಮ ಚಪ್ಪಲೇ ಹೋಗ್ಯಾವ. ಮತ್ತು ಅವನು ಮಠಕ್ಕೆ ಬರೋವನೇ ನೋಡ್ರಿ. ಮಠಕ್ಕೆ ಅಂದಾಗ ಕಾಳ್ರು ಬರೋರೆ, ಸೂಳ್ರು ಬರೋರೆ, ಏನ್ರಿ ಭಕ್ತಿವಂತರು ಯಾರನ್ನು ಬರೋರೆ. 20 ದಿವಸ ಆದ ಬಳಿಕ ಆ ಮಠಕ್ಕೆ ಒಬ್ಬ ಭಕ್ತ ಬಂದ್ರೆ ನಿಮ್ಮ ತಲೆಯಾಗಿರ್ಲಿ ಏನ್ರಿ. ಆ ಮಠಕ್ಕೆ ಒಬ್ಬ ಭಕ್ತ ಬಂದ. ಯಾವಾಗಂದ್ರೆ ಸಿದ್ಧಾರೂಢರಿಗೆ ನೋಡ್ತಾನ, ಅಬಾಬಾಬಾಬ ಸಿದ್ಧಾರೂಢ ಎಲ್ಲ ತ್ಯಾಗ ಮಾಡಿ ನಿಂತ್ಕೊಂಡು ನಾಟಕ ಮಾಡ್ತ್ಯಾ ಮಗನ ಅಂದ ಸಿದ್ಧಾರೂಢರಿಗೆ. ಕಲ್ಪನೆ ಇರಲಿ ನಿಮಗೆ. ಸಿದ್ಧಾರೂಢರಿಗೆ ಅಂದ ಬೈಲಕತ್ತಾನ, ಇದೇ ಭಾಷೆದೊಳಗೆ ಬೈಲಕತ್ತಾನ. ಸಿದ್ಧಾರೂಢ ಎಲ್ಲ ತ್ಯಾಗ ಮಾಡೀನಿ, ನಾ ಈ ರೂಢನಾಗಿಲ್ಲ ಆ ರೂಢನಾಗಿದೆ ನಿಂತ್ಕೊಂಡಂದು ಹೇಳಿ ನೀ ನಾಟಕ ಮಾಡ್ತೇ. ಸಿದ್ಧಾರೂಢ ತಲೆ ಮೇಲೆ ಬಂಗಾರಕ್ಕೆ ಇಟ್ಕೊಂಡು ಅಬಾಬಾ ಮಗ ಚೈನಿ ಮಾಡ್ಲಕತ್ತಾನ ತಂದಾಗ ಈ ಮಾತಿಂದ ಸಿದ್ಧಾರೂಢ ಕಿವಿಯಾಗಿ ಬಿದ್ದು, ಇಲ್ಲಪ್ಪ ಇದು ಇದ್ರ ಸಲುವಾಗಿ ಇಟ್ಕೊಂಡಿದ್ದಲ್ಲ, ನನ್ನ ಸಲುವಾಗಿ ಇಟ್ಕೊಂಡಿದ್ದಲ್ಲ, ಇದ್ರ ತಲೆ ಮೇಗಂದ ಅವ ಬಂಗಾರಕ್ಕೆ ಇಟ್ಟಿಟ್ರೆ ಅವನ ಮನಸ್ಸಿಗೆ ಆನಂದ ಆಕ್ಕದತ್ತಂದ, ಅದಕ್ಕೆ ಇಟ್ಕೊಂಡು ಕೂತೀನಿಪ್ಪ ಅಂದ್ರೆ ಸಿದ್ಧಾರೂಢರು. ಅವಾಗ ಅವ ಭಕ್ತಿ ಏನು ಅನ್ಬೇಕು, ಮತ್ತೆ ಎಂತಿಂಥವ್ರು ಇರ್ತಾರೆ ನಿಮ್ಗೆ ಗೊತ್ತಿ, ಅದನ್ನ ಹೇಳಕತ್ತೀನಲ್ಲಿ ನಿಮಗೆ. ಅವಾಗ ಅವ ಅಂದ, ಮಗನ ಸಿದ್ಧಾರೂಢ ಇವೆಲ್ಲ ನಾಟಕ ಬೇಡ ಏನ್ರಿ. ಅವನ್ ನಿನ್ನ ತಲೆ ಮೇಲೆ ಬಂಗಾರಕ್ಕೆ ಇಟ್ಟಿಟ್ರೆ ಅವ್ನ ಮನಸ್ಸಿಗೆ ಆನಂದ ಆಕದತ್ತಂದು ಇಟ್ಟು ಹೋಗ್ಯಾನ, ಇಟ್ಕೊಂಡು ಕೂತಿದೆ. ನನ್ನ ಮನಸ್ಸಿನಾಗಂದ ಒಂದದ, ಅದನ್ನ ತಂದು ಇಟ್ಟರೆ ಅಂದ ನನಗೆ ಖುಷಿ ಹಾಕದ, ಇಟ್ಕೋತೇನು ಒಂದ. ಯಪ್ಪ ಇದು ಇಟ್ಟಿದ ಕಿರೀಟ ಅಂದ ತೆಗೆದು ನಿನ್ನ ಮನಸ್ಸಿಗೆ ಅಂದ ಖುಷಿ ಹಾಕಿತ್ತು ಅಂತ ತಂದಿಡು ನೀನು ಏನ್ರಿ ಅಂದ. ಏ ಸಿದ್ಧಾರೂಢ, ನನಗೆ ಬಂಗಾರ ಕಿರೀಟ ಬೆಳ್ಳಿ ಕಿರೀಟನ ನಿನ್ನ ತಲೆ ಮೇಗಿಂದ ಬೆಂಕಿ ಇಟ್ಟರೆ ನನ್ನ ಮನಸ್ಸಿಗೆ ಖುಷಿ ಹಾಕದ ತಗೊಂಡ. ಯಾವಾಗಂದ್ರೆ ನನ್ನ ತಲೆ ಮೇಗಿಂದ ಬೆಂಕಿ ತಂದಿಟ್ರೆ ನಿನ್ನ ಮನಸ್ಸಿಗೆ ಖುಷಿ ಹಾಕಿತ್ತಂದ್ರೆ ಯಾರು ಬೇಡ ಅಂತಾರಪ್ಪ. ತಂದಿಡುವ ತಗೊಂಡಾಗ ಪಾಪಿ ಆಗಿರ್ತಕ್ಕಂಥವ ನೇರವಾಗಿ ಅದೇ ಮಾಡ್ದಾಗಂದ ಹೋದ. ದೊಡ್ಡ ದಾಸೋಗ ಹೋಗಿಂದ ಒಳಗಿರ್ತಕ್ಕಂಥ ಬೆಂಕಿ ತಗೊಂಡು ಬಂದು ಸಿದ್ಧಾರೂಢರ ತಲೆ ಮೇಲೆ ಇಟ್ಟಂದ ನಗಲಿಕ್ಕತ್ತ ಏನ್ರಿ. ಸಿದ್ಧಾರೂಢರ ತಲೆ ಮೇಲೆ ಇಟ್ಟಂದ ನಗಲಿಕ್ಕತ್ತ. ಆ ಬೆಂಕಿ ಮನೆ ರೀ ಏನ್ರಿ, ತಿಳಿದು ಮುಟ್ಟಿದ್ರು ಸುಡ್ತದ, ತಿಳಿಲಾರದೆ ಮುಟ್ಟಿದ್ರು ಸುಡ್ತದ, ಸಂತರಿಗೂ ಸುಡ್ತದೆ, ಮಹಾತ್ಮರಿಗೂ ಸುಡ್ತದೆ, ಸಾಮಾನ್ಯರಿಗೂ ಸುಡ್ತದೆ. ಯಾವಾಗಿಂದ ತಲೆ ಮೇಗಿಂದ ಬೆಂಕಿ ಇಟ್ಟ ಮ್ಯಾಲಿನ ಚರ್ಮ ಸುಟ್ಟೆ ಅಂದ ಬೆಂಕಿ ಹಿಂಗೆ ಒಳಗಿಂದ ಇಳಿಲಕತ್ತು. ಅಂಥದ್ರೊಳಗಿಂದ ಇನ್ನೊಬ್ಬ ಭಕ್ತ ಬಂದ. ಯಾವಾಗ ನೋಡ್ತಾನ ಹೊಗೆ ಹೇಳಕತ್ತದ ತಲೆಯಾಗ. ಸಿದ್ಧಾರೂಢರಿಗೆ ಹೋಗಿ ನಮಸ್ಕಾರ ಮಾಡಿ, ಯಪ್ಪ ಈ ಬೆಂಕಿ ಅಂದ ನಿನ್ನ ತಲೆ ಮೇಲೆ ಯಾರು ಇಟ್ಟಾರೋ ಯಪ್ಪ, ಯಾವ ಪಾಪಿ ಇಟ್ಟಾನ, ಈ ಬೆಂಕಿ ತೆಗಿತೀನಪ್ಪ ತಗೊಂಡಂದಾಗ ಸಿದ್ಧಾರೂಢರು ಒಂದು ಮಾತಂದ್ರು, ಇದ್ರ ತಲೆ ಮೇಲೆ ಬಂಗಾರ ಕೇಟಿಟ್ರ ಅವನ ಮನಸ್ಸಿಗೆ ಆನಂದ ಆಕದತ್ತಂದು ಇಟ್ಟಾನಪ್ಪ, ಮತ್ತೆ ಬೆಂಕಿ ಇಟ್ಟಂದ್ರೆ ಇವನ ಮನಸ್ಸಿಗೆ ಆನಂದ ಆಕದತ್ತಂದು ಬೆಂಕಿ ಇಟ್ಟಾನ. ಇಟ್ಟಿದ ಬೆಂಕಿ ತೆಗೆದ್ರ ನಿನ್ನ ಮನಸ್ಸಿಗೆ ಆನಂದ ಆಕಿತ್ತಂದ್ರೆ ಇಲ್ಲಾರ ತೆಗಿಬೇಡ ತಗೊಂಡ್ರ. ನೋಡ್ರಿ ಅವ್ರ ಮನಸ್ಸು ಅಂತದ. ಸಿದ್ಧಾರೂಢರ ಮನಸ್ಸ ಇವು ಮಠಮಾನ್ಯಗಳ ತಂದ್ರೆ ಹಂಗೇನೆ. ಆದ್ರೆ ಈ ಕಥೆಯನ್ನು ನಾ ಯಾಕೆ ಹೇಳಕತ್ತೀನಿ ತಗೊಂಡು ಕೇಳಿದ್ರೆ, ಇಲ್ಲಿ ಬೆಂಕಿ ಇಡ್ತಕ್ಕಂಥ ಭಕ್ತರಿಲ್ಲಿ ಯಾರು ಕೂಡ ಇಲ್ಲ. ಕ್ಯಾಡಿಗಿರ್ಲಿ ನಮ್ಮ ಈ 25 ಹಳ್ಳಿ ಜನ ನಾ ಯಾಕೆ ನಿಮ್ಮನ್ನಂದು ವರ್ಣನೆ ಮಾಡಕತ್ತೀನಿ ತಗೊಂಡು ಕೇಳಿದ್ರೆ, ಬೆಂಕಿ ಇಡ್ತಕ್ಕಂಥ ಭಕ್ತರು ನಮ್ಮ ನಾಡಿನೊಳಗಿಂದ ಇಲ್ಲ. ಅಪ್ಪೋರೇ ನಾವು ಯಾವತ್ತಿದ್ರು ಕೂಡ ಶಿವಸ್ವರಾನಂದ ಮಹಾಸ್ವಾಮಿಗಳಿಗೆ ಬಂಗಾರ ಕಿರೀಟ ಇಡ್ತಕ್ಕಂಥ ಭಕ್ತರು ಇದೀವಿ ತಿಳ್ಕೊಂಡಂದನ. ಇವತ್ತು ಸುಮಾರಿಂದ 45 ದಿವಸದಾಗ ನೀವೆಲ್ಲರೂ ಕೂಡ ಬಂಗಾರ ಕಿರೀಟ ಇಟ್ಟಿರೋದಕ್ಕಿಂತಲೂ ಹೆಚ್ಚಿನ ಪ್ರೀತಿ ಅಂತಕ್ಕಂಥನ. ಒಬ್ಬ ಸ್ವಾಮಿಗಿಂದ ಬಂಗಾರ ಬೇಕಾಗಿಲ್ಲ, ಒಬ್ಬ ಸ್ವಾಮಿಗಿಂದ ಬೆಳ್ಳಿ ಬೇಕಾಗಿಲ್ಲ ಏನ್ರಿ. ನೀವು ಇಟ್ಟು ರೊಕ್ಕ ಕೊಟ್ಟರೆ ತಗೊಂಡು ನಮ್ಗೆ ಖುಷಿ ಇಲ್ಲ. ಆದ್ರೆ ಏನು ಖುಷಿ ಆಗ್ಯದ ತಗೊಂಡು ಕೇಳಿದ್ರೆ, ಬಂಗಾರಕ್ಕಿಂತಲೂ ಜಗತ್ತಿನೊಳಗೆ ಯಾರು ಬೆಲೆ ಕಟ್ಟಲಿಕ್ಕೆ ಆಗದೆ ಇರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿ ಅಂತಕ್ಕಂಥ ಅಪ್ಪರಿಗೆ ಕೊಟ್ಟಿರಲ್ಲ, ಏನು ನಿಮ್ಮೆಲ್ಲರ ಭಕ್ತಿ ಅಂತಕ್ಕಂಥ ಅಪ್ಪರಿಗೆ ಕೊಟ್ಟಿರಲ್ಲ. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಪುಣ್ಯಾತ್ಮರೇ. ಅಂಥ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಅದ್ದೂರಿಯಾಗಿ ಮಾಡಿ ತೋರಿಸಿದ್ರಿ. ನಿಮ್ಮ ಉಪಕಾರ, ಈ ಋಣ, ಯಾಕಂದ್ರೆ ನೀವೆಲ್ಲ ತಂದೆ ತಾಯಿ. ನಾ ಹೇಳಿನಲ್ಲ, ಇವತ್ತು ಸಮಾಜದೊಳಗೆ ಶಿವಬಸವರಾಜೇಂದ್ರ ಸ್ವಾಮಿಗಳನ್ನು ಈ 35 ವರ್ಷದಿಂದ ಸಮಾಜದ ಹುಡುಗ ಅವ್ರ ತಂದೆ ತಾಯಿ ಹಾಕಿ ಈಗ ಆಲ್ರೆಡಿ ಅಂದ ಅವರು ಸ್ವರ್ಗ ಸೇರಿಬಿಟ್ರು. ಏನ್ರಿ ಈಗ ಉಳಿದವ್ರು ಯಾರು ತಂದೆ ತಾಯಿ ಎತ್ತುಕೊಂಡದ್ದು ಕೇಳಿದ್ರೆ, ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಿಗೆ ನೀವೇ ತಾಯಿ, ನೀವೇ ತಂದೆ. ಅವತ್ತು ನೋಡಿಲ್ಲ ಅಪ್ಪಗಳು ಮಾತಾಡಕತ್ತಿದ್ರು ಕೊನೆ ದಿವಸ ಏನ್ರಿ. 21 ದಿವಸ ನಾವು ಏನು ಮಾತಾಡಿದಿಲ್ಲ. ಕೊನೆ ದಿವಸ ಮಾತಾಡೋ ಹೊತ್ನಾಗ ಕಣ್ಣ ನೀರು ತಾನೇ ಹೋಗಕತ್ತಿದ್ದು. ನಾಂದೆ ಏನು ದುಃಖ ಹತ್ತುಕೊಂಡಂದು ಕೇಳಿದ್ರೆ, ದುಃಖಕ್ಕಲ್ಲ ತಮ್ಮ, ನನಗಂದ ಅಷ್ಟು ಖುಷಿಯಾಗೈತಿ. ನನಗೆ ಯಾಕೆ ಕಣ್ಣ ನೀರು ಹೋಗ್ಲಕತ್ತವ ನನಗೆ ಗೊತ್ತಿಲ್ಲ. ಅಷ್ಟು ನನ್ನ ಜೀವಮಾನದಾಗಿಂದ ಅತಿ ಖುಷಿ ಪಟ್ಟಿರ್ತಕ್ಕಂಥ ಜನಗಳು ಹತ್ತಕೊಂಡ್ರೆ ಇವು. ಅದಕ್ಕಂದ್ರೆ ತಾನೇ ಕಣ್ಣೀರು ಹೋಗತ್ತಿದ್ದು. ಇದು ದುಃಖದ ಕಣ್ಣೀರಲ್ಲ, ಆನಂದದ ಕಣ್ಣೀರು ಹತ್ತಕೊಂಡಂಥ ಮಾತನ್ನು ಒಬ್ಬ ಮಹಾತ್ಮ ನೀವು ಮಾಡ್ತಕ್ಕಂಥ ಸೇವೆ, ನೀವು ದುಡಿತಕ್ಕಂಥ ಕಾಯಕವನ್ನು ನೋಡಿದ್ರೆ ಅವ್ರ ಮನಸ್ಸಿಗಂದ ಖುಷಿಯಾಗಿ ಆನಂದದ ಕಣ್ಣೀರು ಬರ್ತಾವಂದ್ರೆ ಇದಕ್ಕಿಂತ ದೊಡ್ಡ ಆಶೀರ್ವಾದ ನಿಮ್ಮ ಯಾವುದನ್ನು ಕೂಡ ಇಲ್ಲ ಪುಣ್ಯಾತ್ಮರೇ. ಶಿವಬಸವರಾಜೇಂದ್ರ ಸ್ವಾಮಿಗಳ ಮತ್ತು ಗುಡ್ಡದ ಬಸವರಾಜೇಂದ್ರ ಶಿವಗಳ ಆಶೀರ್ವಾದ ಯಾವತ್ತೂ ಕೂಡ ನಿಮ್ಮ ಮೇಲೆ ಇರ್ತದ. ಇದರೊಳಗೆ ಯಾರು ದುಡ್ದಿರಿ ಏನ್ರಿ, ಯಾರು ಸೇವೆ ಮಾಡಿರಿ, ಎಲ್ಲರ ಮನೆತನಕ್ಕೂ ಕೂಡ
ಯಾವತ್ತೂ ಕೂಡ ನಿಮ್ಮ ಮನೆತನಕ ಸುಖ ಸಂಪತ್ತಿಗೆ ಕೊರತೆ ಬೀಳಾರ್ದಂಗೆ ಗುಡ್ಡದ ಬಸವರಾಜೇಂದ್ರ ಶಿವಗಳು ನಿಮ್ಮನ್ನು ನೋಡ್ತಾರ ಅನ್ನೋಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ನನ್ನ 2 ಮಾತುಗಳನ್ನು ಬಹಳ ವಿಜೃಂಭಣೆಯಿಂದ ನಮ್ಮೂರಿನ ಜಾತ್ರಾ ಮಹೋತ್ಸವ ಕೊನೆಗೊಂಡಿತ್ತು. ಅದಕ್ಕೆಲ್ಲ ತಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಆಗಮಿಸಿ ಬಹಳ ಗೌರವಯುತವಾಗಿ ಈ ಅಜ್ಜರ ಜಾತ್ರಾ ಮಹೋತ್ಸವದಲ್ಲಿ ತಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಪಾಲ್ಗೊಂಡು ಬಹಳ ಯಶಸ್ವಿಯಾಗಿ ಜಾತ್ರಾ ಮಹೋತ್ಸವವನ್ನು ಮುಗಿಸಿಕೊಟ್ಟಿದ್ದಕ್ಕೆ ಇಡೀ ನಮ್ಮ ಕೇಡಿಗೆ ಸಮಸ್ತ ಗ್ರಾಮಸ್ಥರ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಮಹೋನ್ನತ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಒಂದು ಊರಿನ ಕಡೆಯಿಂದ ಸಾಧ್ಯ ಇಲ್ಲ. ಅದಕ್ಕೆ ಹಲವಾರು ಜನರ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಗ್ರಾಮಸ್ಥರ ನೆರವು ಮತ್ತು ಸಹಾಯ ಸಹಕಾರ ಎಲ್ಲ ಅವಶ್ಯಕತೆ ಅದ. ಅಂತ ಎಲ್ಲ ಅವಶ್ಯಕತೆಯನ್ನ ತಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ನಮ್ಮ ಶ್ರೀಮಠಕ್ಕೆ ಸಲ್ಲಿಸಿದ್ದೀರಿ. ಆ ಅಜ್ಜರ ಪರವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸುವ ಜೊತೆಗೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗಡಿಗೌಡ ಅಜ್ಜರಲ್ಲೂ, ಇಂಚಗೇರಿ ಅಜ್ಜರಲ್ಲೂ ಮತ್ತು ರೋಡ್ಗಿ ಪರಮ ಪೂಜೆ ಅಜ್ಜರಲ್ಲೂ, ಅದೇ ರೀತಿಯಾಗಿ ನಮ್ಮ ಶ್ರೀಮಠದ ಶ್ರೀಗಳಾಗಿರ್ತಕ್ಕಂತಹ ಶ್ರೀ ಶಿವಬಸವರಾಜ ಅಜ್ಜರಲ್ಲೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಜಾತ್ರಾ ಮಹೋತ್ಸವದ ಕೊನೆಯ ಘಟ್ಟ ಏನಪ್ಪಾ ಅಂತಂದ್ರೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ರೂಪುಗೊಳ್ತದ. ಆ ರೂಪುಗೊಳ್ಳೋಕ ಹಲವಾರು ಏನಪ್ಪಾ ಅಂತಂದ್ರೆ ಒಂದು ವಿಶಿಷ್ಟವಾದಂಥ ವಿನ್ಯಾಸ ಇರ್ತದ. ಅಂತ ವಿನ್ಯಾಸವನ್ನ ನಮ್ಮ ಗಡಿಗೌಡ ಅಜ್ಜರು ನಮ್ಮ ಊರಿನಲ್ಲಿ ಒಂದು ಮೀಟಿಂಗ್ ತಗೊಂಡು ಹೇಳಿದ್ರು, ಈ ರೀತಿಯಾಗಿ ನೀವೇನಪ್ಪ ಅಂತಂದ್ರೆ ಈ ಜಾತ್ರಾ ಮಹೋತ್ಸವ ಮಾಡ್ಬೇಕಾದ್ರೆ ಈ ರೀತಿಯಾಗಿ ರೂಪುರೇಷೆಗಳನ್ನ ನೀವೆಲ್ಲರೂ ಕೂಡ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ನಮ್ಗೆ ನಿಜವಾಗ್ಲೂ ಹೇಳ್ಬೇಕಪ್ಪ ಅಂತಂದ್ರೆ ಈ ರೀತಿಯಾಗಿ ಅವರು ಹೇಳಿಕೊಟ್ಟಿರ್ತಕ್ಕಂಥ ರೂಪುರೇಷೆ ನಮ್ಮ ಕೈಯಿಂದ ಆಗ್ತದೆ ಅಂತೇಳಿ ನನಗೆ ಬಹಳ ಸಂಶಯ ಇತ್ತು. ಯಾಕಪ್ಪ ಅಂತಂದ್ರೆ ಇಂಥ ಒಂದು ವಿಶೇಷ ಕಾರ್ಯಕ್ರಮ ನಾನು ಹುಟ್ಟು 35 ವರ್ಷ ಇತ್ತು, ನಾವು ನೋಡೇ ಇಲ್ಲ ಇಂಥ ಒಂದು ವಿಶೇಷ ಕಾರ್ಯಕ್ರಮ. ಅಂಥ ಒಂದು ವಿಶೇಷ ಕಾರ್ಯಕ್ರಮ ಎಲ್ಲರೂ ನಮ್ಮ ಅಜ್ಜರು ಏನಪ್ಪ ಅಂದ್ರೆ ಅಜ್ಜರ ಮೂಲಕ ಗಡಿಗೌಡ ಅಜ್ಜರು ನಮ್ಮೂರಿಗೆ ಬಂದು ನಮ್ಮೆಲ್ಲರ ಮೇಲೆ ಹೊರಸ್ತಾ ಇದಾರಲ್ಲಪ್ಪ, ಇದು ನಾವು ಸಾಕಾರಗೊಳಿಸೋಕೆ ಸಾಧ್ಯ ಅದೇನು ಅಂತೇಳಿ ನಾವು ವಿಚಾರ ಮಾಡ್ಕೋತು ಭಾಳ ನಾವು ಧೈರ್ಯ ಅವ್ರು ಬಿಟ್ಟು ಕಾಯ್ಕೋತ ಕೂತಿದ್ದೀವಿ. ಅದೇ ರೀತಿ ನಮ್ಮ ಅಜ್ಜರು ಹೇಳಿದ್ರು, ನೀವೆಲ್ಲರೂ ಕೂಡ ಸದ್ಭಕ್ತರಿದ್ದೀರಿ, ನಿಮ್ಮೆಲ್ಲರೂ ಕೂಡ ಆ ಗುಡ್ಡದ ಬಸವರಾಜೇಂದ್ರ ಆಶೀರ್ವಾದ ನಿಮ್ಮ ಮ್ಯಾಲೆ ಯಾವಾಗಲೂ ಅದ. ನೀವು ಪಣ ತೊಟ್ಟು ನೀವು ಮಾಡ್ಲಂಗೆ ನಿಂತ್ರಂದ್ರೆ ಅದು ಎಟ್ಟತ್ತಿದ್ರು ಸಾಧ್ಯ ಆಗ್ತದ, ನೀವು ಮಾಡೇ ಮಾಡ್ತೀರಿ ಅಂತ ಹೇಳಿ ನಮಗೆ ಭಾಳ ಬೆಂಬಲ ನಿಂತರು. ಅದೇ ರೀತಿಯಾಗಿ ಈ ಜಾತ್ರಾ ಮಹೋತ್ಸವಕ್ಕೆ ನಾವು ಮುಖ್ಯವಾಗಿ ಈ ಜಾತ್ರಾ ಮಹೋತ್ಸವ ಇಂಥ ಮಹಾನ್ ಕಾರ್ಯಕ್ರಮ ಆಗ್ಬೇಕಪ್ಪ ಅಂತಂದ್ರೆ ಬೆಂಬಲದ ಅವಶ್ಯಕತೆ ಭಾಳ ಇರ್ತದ. ಏನಪ್ಪಾ ಅಂತಂದ್ರೆ ಬೆಂಬಲ ಅವಶ್ಯಕತೆ ಜನರ ಅವಶ್ಯಕತೆಗಿಂತ ಏನಪ್ಪಾ ಅಂದ್ರೆ ಶ್ರೀಗಳ ಅವಶ್ಯಕತೆ ಅಂದ್ರೆ ನಮ್ಗೆ ಬೆಂಬಲ ಬಹಳ ಮುಖ್ಯ ಇತ್ತು. ಅದೇ ರೀತಿ ಇಂಚಗೇರಿ ಅಜ್ಜರು ಕೂಡ ಬಹಳ ಬೆನ್ನೆಲುಬಾಗಿ ನಿಂತು ಈ ಜಾತ್ರಾ ಮಹೋತ್ಸವನ ನಮಗೆ ಸಾಕಾರಗೊಳಿಸಲಿಕ್ಕೆ ಬಹಳ ಸಹಕಾರಿಯಾಗಿದ್ರು. ಅವರಿಗಾದ್ರೂ ಕೂಡ ತಾವೆಲ್ಲರೂ ಕೂಡ ಚಪ್ಪಾಳೆಯನ್ನು ಕೊಟ್ಟು ಅವರಿಗೆ ಧನ್ಯವಾದ ಸಲ್ಲಿಸಬೇಕು. ಅದೇ ರೀತಿಯಾಗಿ ಇನ್ನೋರವರು ನಮ್ಮ ರೋಡಿಗೆ ಅಜ್ಜರು ಕೂಡ ಅವರು ಕೂಡ ಬೆಂಬಲವಾಗಿ ನಿಂತು ನಮ್ಮ ಪಕ್ಕದ ಗ್ರಾಮದವರೇ ಅವರು ಕೂಡ ಬೆಂಬಲವಾಗಿ ನಿಂತಿದ್ದಕ್ಕೆ ಅವರಿಗಾದ್ರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಮೂಲಕ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೋರವರು ಅವರು ಬಂದಿಲ್ಲ ಇವತ್ತು, ಶಿವಪುರ ಅಜ್ಜರು ಮತ್ತು ಅಗರ್ಕಾಡ್ ಅಜ್ಜರು ಅವರು ಕೂಡ ಬಹಳ ಏನಪ್ಪಾ ಅಂತಂದ್ರೆ ಉತ್ಸುಕತೆಯಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಕೂಡ ಬೆನ್ನೆಲುಬಾಗಿ ನಿಂತು ಈ ಜಾತ್ರಾ ಮಹೋತ್ಸವಕ್ಕೆ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾದರು. ಅವರಿಗಾದ್ರೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುವ ಜೊತೆಗೆ ನಮ್ಮ ಅಜ್ಜರು ಯಾರಪ್ಪ ಅಂತಂದ್ರೆ ನಮ್ಮ ಶಿವಬಸವರಾಜೇಂದ್ರ ಮಹಾರಾಜರು ಬಹಳ 21 ದಿನಗಳ ಮೊದಲೇನಪ್ಪ ಅಂದ್ರೆ ಸಂಚಾರಿ ಬಸವ ಪುರಾಣ ಆಯಿತು. ಅದಾದ ನಂತರ 21 ದಿವಸ ಬಸವ ಪುರಾಣ ನಮ್ಮ ಊರಲ್ಲಿ ಆಯಿತು. ಇವೆಲ್ಲ 42-45 ದಿವಸಗಳ ನಂತರದಲ್ಲಿ ಒಂದು ಸ್ವಲ್ಪವೂ ಕೂಡ ಪರಿಶ್ರಮ ಕಾಣದೆ ತಾವು ಎಷ್ಟೇ ತಮಗೆ ಕಷ್ಟ ಇದ್ರು ತಾವು ನಡೆದಾಡ್ಲಕ್ಕ ಓಡಾಡ್ಲಕ್ಕ ಎಷ್ಟೇ ಕಷ್ಟ ತಮ್ಮೆಲ್ಲವನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಬಹಳ ನಗುಮುಖದಿಂದ ಎಲ್ಲರನ್ನು ಸ್ವಾಗತಿಸಿ ಎಲ್ಲ ಭಕ್ತರಿಗಳಿಗೆ ಏನಪ್ಪಾ ಅಂತಂದ್ರೆ ತಾವೇನಪ್ಪ ಆಶೀರ್ವಾದ ನೀಡಿದ್ದಕ್ಕೆ ಅನಂತ ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಜ್ಜರೆ. ಅದೇ ರೀತಿಯಾಗಿ ಹಲವಾರು ಗ್ರಾಮದಿಂದ ಬಂದಿರತಕ್ಕಂಥ ಹಲವಾರು ಗ್ರಾಮದವರು ನಮ್ಮ ಈ ಜಾತ್ರಾ ಮಹೋತ್ಸವಕ್ಕೆ ದೇಣಿಗೆಯನ್ನ ನೀಡಿರ್ತಾರೆ. ಅದು ಏನಪ್ಪಾ ಅಂತಂದ್ರೆ ಓದಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಅದ. ಯಾಕಪ್ಪ ಅಂತಂದ್ರೆ ಈ ಕಮಿಟಿ ಅಂದ್ರೆ ಈ ಜಾತ್ರಾ ಮಹೋತ್ಸವ ಅನ್ನೋ ಕಾರ್ಯಕ್ರಮ ನೆರವೇರಿಸಬೇಕಾದ್ರೆ ಅದಕ್ಕೆ ಹಣದ ಅವಶ್ಯಕತೆ ಬಹಳ ಅದ. ಅದೇ ರೀತಿಯಾಗಿ ಒಂದು ತಂಡವನ್ನು ರಚನೆ ಮಾಡಿದ್ದೀವಿ ನಮ್ಮ ಊರಲ್ಲಿ. ಒಂದು 8 ಜನ ತಂಡ ಇತ್ತು ಅನಿಸ್ತದ. ಅವರು ಕೂಡ ಬಹಳ ಶ್ರದ್ಧಾಪೂರ್ವಕವಾಗಿ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ₹1 ಕೂಡ ಆಚೆ ಈಚೆ ಬರಲಾರ್ದಂತೆ ಎಲ್ಲಿ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟು ಎಲ್ಲಿ ಕೊಡ್ಲಾರ್ದಲ್ಲಿ ಕೊಡದೇ ಇರೋದು ಅದೇನಪ್ಪ ಅಂದ್ರೆ ಬಹಳ ತೂಕಬದ್ಧವಾಗಿ ಜಾತ್ರಾ ಮಹೋತ್ಸವನ ನೆರವೇರಿಸಿಕೊಟ್ಟಿದ್ವಿ. ಅವರಿಗಾದ್ರೂ ಕೂಡ ಧನ್ಯವಾದ ಸಲ್ಲಿಸಿ ಇವತ್ತಿನ ಈ ದೇಣಿಗೆ ಅಂದ್ರೆ ಹಲವಾರು ಗ್ರಾಮದಿಂದ ಬಂದಿರತಕ್ಕಂಥ ದೇಣಿಗೆಗಳು ಈ ರೀತಿಯಾಗಿವೆ. ತಾವು ದಯಮಾಡಿ ಏನಪ್ಪ ಶಾಂತ ರೀತಿಯಿಂದ ಇದನ್ನ ತಾವು ಆಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ದೇವಿ
ಅಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ. ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಹಾನಗಲ್ಲ ಗುರುಕುಮಾರ ಸ್ವಾಮಿನಿಗೆ ವಂದನ. ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಸ್ವಾಮಿ ನೀನು ಪಾದವಿಟ್ಟ ನೆಲವು ಪಾವನ. ಸ್ವಾಮಿ ನೀನು ಪಾದವಿಟ್ಟ ನೆಲವು ಪಾವನ. ಅಂತೆಯ ಶಿವಯೋಗ ಮಂದಿರವ ಸ್ಥಾಪನ. ಅಂತೆಯ ಶಿವಯೋಗ ಮಂದಿರವ ಸ್ಥಾಪನ. ಯಾರು ನಿನಗೆ ಸಾಟಿ ಗುರುಕುಮಾರ ನಾಮವೇ ಘನ. ಬಾರೋ ಮತ್ತೆ ಧರಣಿ ಬಯಸಿದೆನ್ನರುನ್ಮನ. ಲೀಲಲೋಲನ ಸ್ವಾಮಿ ಗುರುಕುಮಾರನ. ಲೀಲಲೋಲನ ಸ್ವಾಮಿ ಗುರುಕುಮಾರನ. ಎನ್ನ ಗುರುವಿರತ್ತರೆಂಬ ವೇದ ಎಣಿಸವನ. ಒಡೆಯ ಮಹದಾನಿ ಗುರುವಾದ ಯೋಗಿ ಒಡೆಯ ಮಹದಾನಿ ಗುರುವಿನ ಗುರುವಾದ ಯೋಗಿ ಮಹದಾನಿ ಕರುಣಿಹಾನಗಲ್ಲ ಗುರುಕುಮಾರ ನಾಮವೇ ಘನ. ದೇವಾರು ಮತ್ತೆ ಧರಣಿ ಬಯಸಿದೆನ್ನರುನ್ಮನ. ಲೀಲಲೋಲನ ಸ್ವಾಮಿ ಗುರುಕುಮಾರನ. ಲೀಲಲೋಲನ ಸ್ವಾಮಿ ಗುರುಕುಮಾರನ. ಲೀಲಲೋಲನ ಸ್ವಾಮಿ ಗುರುಕುಮಾರನ. ಸ್ವಾಮಿ ಗುರುಕುಮಾರನ. ಸ್ವಾಮಿ ಗುರುಕುಮಾರನ. ಒಡೆಯನ್ ಗೊಡಲ ತೋರಿ ಒಡೆಯನ್ ಗೊಡಲ ತೋರಿ. ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯನ್ ಗೊಡಲ ತೋರಿ. ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹದಾನಿ ಕೂಡಲ ಸಂಗಮ. ಒಡೆಯ ಮಹದಾನಿ ಕೂಡಲ ಸಂಗಮ. ಒಡೆಯ ಮಹದಾನಿ ಕೂಡಲ ಸಂಗಮ. ದೇವಂಗೆ ಶರಗೊಟ್ಟಿ ಬೇಡುವೆ. ದೇವಂಗೆ ಶರಗೊಟ್ಟಿ ಬೇಡುವೆ. ಹಾಡಿದೊಡೆಯನ್ ನೊಡೆಯನ ಹಾಡುವೆ. ಬೇಡಿದೊಡೆಯನ್ ನೊಡೆಯನ ಬೇಡು. ಹಾಡಿದೊಡೆಯನ್ ನೊಡೆಯನ ಹಾಡುವೆ. ಬೇಡಿದೊಡೆಯನ್ ನೊಡೆಯನ ಬೇಡುವೆ. ಹಾಡಿದೊಡೆಯನ್ ನೊಡೆಯನ ಹಾಡುವೆ. ಬೇಡಿದೊಡೆಯನ್ ನೊಡೆಯನ ಬೇಡುವೆ. ಹಾಡಿದೊಡೆಯನ್ ಬೇಡಿದೊಡೆಯನ್ ಹಾಡುವೆ. ಶಿವ ಶಿವನೇ ಬಸವ ಬಸವ ಶಿವನೇ. ಶಿವನೇ ಬಸವ ಬಸವ ಶಿವನೇ. ಬಸವ ರಾಜೇಂದ್ರನೇ ಸಾಂಬ ಶಿವ. ಬಸವ ರಾಜೇಂದ್ರನೇ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ.
ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಬಸವ 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 ಭಾಳ ಸಲ ನೋಡಿ ಜಾತ್ರೆ ಮಹೋತ್ಸವ ಬಂದಳಿಗೆ ಏನಪ್ಪ ಇಲ್ಲಿ ಹಲವಾರು ಜನ ಅವ್ರನ್ನ ಯಾರನ್ನ ನಾವು ಗುರುತಿಸಕ್ಕೆ ಸಾಧ್ಯ ಆಗಲಿಲ್ಲ. ಆ ಶಕ್ತಿ ಯಾಕೆ ಗುರುತಿಸಾಗಲಿಲ್ಲಪ್ಪ ಅಂತಂದ್ರೆ ಅದು ನಾವು ಎಲ್ಲಪ್ಪ ಅಂದ್ರೆ ಜಾತ್ರೆ ಎಲ್ಲರೂ ತಮ್ಮ ಗದ್ದಲ್ದಾಗ ಇರ್ತಾರ, ಯಾರನ್ನು ಗುರುತಿಸಕ್ಕೆ ಸಾಧ್ಯ ಆಗಲ್ಲ. ಎಷ್ಟೋ ಜನ ಯಾಕಪ್ಪ ಈ ಜಾತ್ರೆ ಯಶಸ್ವಿ ಆಗ್ಬೇಕಾದ್ರೆ ಆ ಕಸ ಗುಡೋರ್ದಿಂದ ಸಾಕ್ಷಿ ಅಂದ್ರು ಈ ಜಾತ್ರೆ ಯಶಸ್ವಿ ಆಗ್ಯದ, ರಂಗೋಲಿ ಬಿಡಿಸೋರು ಸಾಕ್ಷಿಯಾಗಿನೂ ಆ ಜಾತ್ರೆ ಯಶಸ್ವಿ ಆಗ್ಯದ, ಪ್ರತಿಯೊಂದು ನೀರು ಹೊಡೆದ್ರು ಅವ್ರ ಕೆಲ್ಸಕ್ಕೂ ಏನಪ್ಪಾ ಅಂತಂದ್ರೆ ಈ ಜಾತ್ರೆ ಯಶಸ್ವಿ ಆಗ್ಯದ. ಅನ್ನ ಸಂತರ್ಪಣೆ ಎಷ್ಟೋ ಮಂದಿ ಬೊಗೋಣಿ ಎತ್ತಾಡಿದ್ರು, ತೊಳೆದ್ರು, ಎಲ್ಲರೂ ಸಾಕ್ಷಿಯಾಗಿನೂ ಏನಪ್ಪಾ ಅಂತಂದ್ರೆ ಆ ಜಾತ್ರೆ ಯಶಸ್ವಿ ಎಲ್ಲ ಕಾರಣ ಆಗ್ಯದ. ಎಷ್ಟೋ ಮಂದಿ ಏನಪ್ಪಾ ಅಂತಂದ್ರೆ ಅನ್ನ ಚೆಲ್ಲಿತ್ತು, ಅದನ್ನ ಎತ್ತಿ ಏನಪ್ಪಾ ಅಂತಂದ್ರೆ ತಮ್ಮ ತಾಟ್ ಇದು ತಾವು ಉಂಡಿದ ತಾಟ್ ಬಿಟ್ಟು ಮತ್ತೊಬ್ಬರ ತಾಟ್ಗಳು ತೊಳೆದಿಟ್ಟಲ್ಲ ಅವ್ರ ಶ್ರಮದಿಂದನೂ ಕೂಡ ಈ ಜಾತ್ರೆ ಯಶಸ್ವಿ ಆಗ್ಯದ. ಎಷ್ಟೋ ಬಂದಿರತಕ್ಕಂಥ ಹಣವನ್ನ ಎಲ್ಲಿ ಪೋಲಾರ್ದಂಗೆ ಗ್ವಾಳೆ ಮಾಡಿಟ್ಟು ಸದ್ಭಕ್ತ ಪಡಿಸ್ಕೊಂಡಿರ್ತಕ್ಕಂಥ ಅವರು ಹಣದ ಕಮಿಟಿ ಅವ್ರಿಗೆ ಏನಪ್ಪಾ ಅಂದ್ರು ಈ ಜಾತ್ರಾ ಮಹೋತ್ಸವಕ್ಕೆ ಯಶಸ್ವಿ ಆಗ್ಯದ. ಪ್ರತಿಯೊಬ್ಬರು ಏನಪ್ಪಾ ಅಂತಂದ್ರೆ ಈ ಏನಪ್ಪ 21 ಜನ ಏನಪ್ಪಾ ಅಂದ್ರೆ ಬಸವ ಪುರಾಣ ಸಂಚಾರಿ ಬಸವ ಪುರಾಣದಲ್ಲಿ ತಿರುಗಾಡ್ಕೊಂಡು ತಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಹಲವಾರು ಜನ ಹೋದ್ರು, ಅವರಿಂದನೂ ಕೂಡ ಈ ಜಾತ್ರೆ ಯಶಸ್ವಿ ಆಗ್ಯದ. ಯಾಕೆ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ ಕೆಲವರಿಂದಲೇ ಜಾತ್ರೆ ಯಶಸ್ವಿ ಆಗಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬರು ಶ್ರಮ ಪಟ್ರೆ ಈ ಜಾತ್ರೆ ಯಶಸ್ವಿ ಆಗ್ತದ. ತಮ್ಮೆಲ್ಲರಿಗೂ ಏನಪ್ಪ ಅಂದ್ರೆ ವಂದಿಸಿ ನಾನು ಎರಡು ಮಾತುಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಸಲ್ಲಿಸಿ ಮಾತು ಮುಗಿಸ್ತಾ ಇದ್ದೀನಿ. ಗುರು ಕುಮಾರ ಸ್ವಾಮಿ ನಿನಗೆ ವಂದನ, ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ, ಎನ್ನ ತನುಮನ ನಿಮ್ಮ ಪಾದ ಕರ್ಪಣ, ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಹಾನಗಲ್ಲ ಗುರುಕುಮಾರ ಸ್ವಾಮಿನಿಗೆ ವಂದನ, ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ, ಎನ್ನ ತನುಮನ ನಿಮ್ಮ ಪಾದ ಕರ್ಪಣ, ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಸ್ವಾಮಿ ನೀನು ಪಾದವಿಟ್ಟ ನೆಲವು ಪಾವನ, ಸ್ವಾಮಿ ನೀನು ಪಾದವಿಟ್ಟ ನೆಲವು ಪಾವನ, ಅಂತೆಯ ಶಿವಯೋಗ ಮಂದಿರವ ಸ್ಥಾಪನ, ಅಂತೆಯ ಶಿವಯೋಗ ಮಂದಿರವ ಸ್ಥಾಪನ. ಯಾರು ನಿನಗೆ ಸಾಟಿ ಗುರುಕುಮಾರ ನಾಮವೇ ಘನ, ಬಾರೋ ಮತ್ತೆ ಧರಣಿ ಬಯಸಿದೆನ್ನರುನ್ಮನ, ಲೀಲಲೋಲನ ಸ್ವಾಮಿ ಗುರುಕುಮಾರನ, ಲೀಲಲೋಲನ ಸ್ವಾಮಿ ಗುರುಕುಮಾರನ. ಗುರುವಿರತ್ತರೆಂಬ ಭೇದ ಎಣಿಸುವೆ,
ಯೋಗಿ ವರ್ಯನ ಗುರುವಿನ ಗುರುವಾದ ಯೋಗಿ ವರ್ಯನ ಕರುಣಿಹಾನಗಲ್ಲಾನಿ ಗುರುಕುಮಾರ ನಾಮವೇ ಘನ ಬಾಳು ಮತ್ತೆ ಧರಣಿ ಬಯಸಿದೆನು ಮನ ಲೀಲಲೋಲನ ಸ್ವಾಮಿ ಗುರುಕುಮಾರನ ಲೀಲಲೋಲನ ಸ್ವಾಮಿ ಗುರುಕುಮಾರನ ಲೀಲಲೋಲನ ಸ್ವಾಮಿ ಗುರುಕುಮಾರನ ಸ್ವಾಮಿ ಗುರುಕುಮಾರನ ಒಡೆಯನ್ ಗೊಡಲ ತೋರಿ ಒಡೆಯನ್ ಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯನ್ ಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ದೇವಂಗೆ ಶರಗೊಟ್ಟಿ ಬೇಡುವೆ ದೇವಂಗೆ ಶರಗೊಟ್ಟಿ ಬೇಡುವೆ ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡು ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡುವೆ ಹಾಡಿದೊಡೆಯನ್ ನೊಡೆಯನ ಹಾಡುವೆ ಬೇಡಿದೊಡೆಯನ್ ನೊಡೆಯನ ಬೇಡುವೆ ಹಾಡಿದೊಡೆಯನ್ ಬೇಡಿದೊಡೆಯನ್ ಹಾಡುವೆ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ ಬಸವ ರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಬಸವ 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 ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗತೋದ್ಧಾರಕ ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗದೋದಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ
ಏಡಿಸಿ ಕಾಡಿತು ಶಿವನ ಡಂಗುರ ಏಡಿಸಿ ಕಾಡಿತು ಶಿವನ ಡಂಗುರ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಏಡಿಸಿ ಕಾಡಿತು ಶಿವನ ಡಂಗುರ ನನ್ನ ಬಡತವ ಗನ್ನೈಸುವೆ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ಮಾಡಿದೆ
ಬಸವ ಶಿವನೇ ಶಿವನೇ ಬಸವ ಶಿವನೇ ಬಸವರಾಜೇಂದ್ರನೇ ಸಾಂಬ ಶಿವ ಬಸವರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ ಶಿವ ಓಂ ಶಿವ ಓಂ ಶಿವ ಸಾಂ 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 ಶಿವ ಓಂ ಶಿವ ಜಂಗಮ ರೂಪನೆ ಬಸವಣ್ಣ ಜಗದೋದ್ಧಾರಕ ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗದೋದ್ಧಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯ ಗುರು ಬಸವಣ್ಣ ಪ್ರತಿನಿತ್ಯ ಹೊಂಬಿಸಿಲು ಒಳಗುರುವೆಯನ್ನು ತಿರಲು ಬಾಳೆಲ್ಲ ಸುಖಕರವು ಬಸವಧಾನದಲ್ಲಿ ಮನವು ಮಧುರವಾಗಿದೆ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವರಾಜೇಂದ್ರನೇ ಸಾಂಬ ಶಿವ ಬಸವರಾಜೇಂದ್ರನೇ ಸಾಂಬ ಶಿವ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶ್ರೇಷ್ಠ ಶರಣ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂ ಶಿವ ಓಂ ಶಿವ 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 ಸಾಂ ಶಿವ ಓಂ ಶಿವ
ಗುರುಕುಮಾರ ಸ್ವಾಮಿ ನಿನಗೆ ವಂದನ. ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಹಾನಗಲ್ಲ ಗುರುಕುಮಾರ ಸ್ವಾಮಿನಿಗೆ ವಂದನ. ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಸ್ವಾಮಿ ನೀನು ಪಾದವಿಟ್ಟ ನೆಲವು ಪಾವನ. ಸ್ವಾಮಿ ನೀನು ಪಾದವಿಟ್ಟ ನೆಲವು ಪಾವನ. ಅಂತೆಯ ಶಿವಯೋಗ ಮಂದಿರವ ಸ್ಥಾಪನ. ಅಂತೆಯ ಶಿವಯೋಗ ಮಂದಿರವ ಸ್ಥಾಪನ. ಯಾರು ನಿನಗೆ ಸಾಟಿ ಗುರುಕುಮಾರ ನಾಮವೇ ಘನ. ಬಾರೋ ಮತ್ತೆ ಧರಣಿ ಬಯಸಿದೆನ್ನರುನ್ಮನ. ಲೀಲಲೋಲನ ಸ್ವಾಮಿ ಗುರುಕುಮಾರನ. ಲೀಲಲೋಲನ ಸ್ವಾಮಿ ಗುರುಕುಮಾರನ. ಗುರುವಿರಕ್ತರೆಂಬ ಭೇದ ಎಣಿಸವನ. ಗುರುವಿನ ಗುರುವಾದಮ ಯೋಗಿವರ್ಯನ. ಗುರುವಿನ ಗುರುವಾದಮ ಯೋಗಿವರ್ಯನ. ಕರುಣಿಹಾನಗಲ್ಲ ಗುರುಕುಮಾರ ನಾಮವೇ ಘನ. ಬಾರೋ ಮತ್ತೆ ಧರಣಿ ಬಯಸಿದೆನ್ನುನ್ಮನ. ಲೀಲಲೋಲನ ಸ್ವಾಮಿ ಗುರುಕುಮಾರನ. ಲೀಲಲೋಲನ ಸ್ವಾಮಿ ಗುರುಕುಮಾರನ. ಲೀಲಲೋಲನ ಸ್ವಾಮಿ ಗುರುಕುಮಾರನ. ಸ್ವಾಮಿ ಗುರುಕುಮಾರನ. ಸ್ವಾಮಿ ನಿನಗೆ ವಂದನ. ಸಮಾಜ ಸೇವೆಗಾಗಿ ಮಹತ್ಯಾಗಮಯ ಜೀವನ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. 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 ಹಾನಗಲ್ಲ ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ. ಸ್ವಾಮಿ ನೀನು ಪಾದ ಬಿಟ್ಟ ನೆಲವು ಪಾವನ. ಸ್ವಾಮಿ ನೀನು ಪಾದ ಬಿಟ್ಟ ನೆಲವೇ ಪಾವನ. ಅಂತೆಯ ಶಿವಯೋಗ ಮಂದಿರವು ಸ್ಥಾಪನ. ಅಂತೆಯ ಶಿವಯೋಗ ಮಂದಿರವು ಸ್ಥಾಪನ. ಯಾರು ನಿನಗೆ ಸಾಟಿ, ಯಾರು ನಿನಗೆ ಸಾಟಿ, ನಿನ್ನ ಕೃಪೆಯ ಪುಣ್ಯ ತಾಣ. ಇಂದು ಜಗದಿ ಬೆಳಗುತ್ತಿದೆ ದಿವ್ಯ ಜ್ಯೋತಿ ಕಿರಣ. ಇಂದು ಜಗದಿ ಬೆಳಗುತ್ತಿದೆ ದಿವ್ಯ ಜ್ಯೋತಿ ಕಿರಣ. ಪುಣ್ಯ ಜೀವನ ನಿನ್ನ ನೆನವು ಜನ್ಮನ. ಪುಣ್ಯ ಜೀವನ ನಿನ್ನ ನೆನವು
ನೆನವು ಜನ್ಮನ ಪುಣ್ಯ ಜೀವನ ನಿನ್ನ ನೆನವ ಜನ್ಮನ ಪುಣ್ಯ ಜೀವನ ನಿನ್ನ ನೆನವ ಜನ್ಮನ ಹಾನಗಲ್ಲ ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ. ವೀರ ವಿರಕ್ತನಾಗಿ ಶಿವಯೋಗ ಸಾಧನ ವೀರ ವಿರಕ್ತನಾಗಿ ಶಿವಯೋಗ ಸಾಧನ ವಾಹನವೇರಿ ಮೆರೆಯದಂತ ಕಿಂಕರಾತ್ಮನ ವಾಹನವೇರಿ ಮೆರೆಯದಂತ ಕಿಂಕರಾತ್ಮನ ಯಾರು ನಿನಗೆ ಸಾಟಿ ಯಾರು ನಿನಗೆ ಸಾಟಿ ಗುರುಕುಮಾರ ನಾಮವೇ ಘನ ಬಾರು ಮತ್ತೆ ಧರಣಿಗೆ ಬಯಸಿದೆನ್ನರುನ್ಮನ ಬಾರು ಮತ್ತೆ ಧರಣಿಗೆ ಬಯಸಿದೆನ್ನರುನ್ಮನ ಲೀಲಲೋಲನ ಗುರುಕುಮಾರನ ಲೀಲಲೋಲನ ಸ್ವಾಮಿ ಗುರುಕುಮಾರನ ಲೀಲಲೋಲನ ಸ್ವಾಮಿ ಗುರುಕುಮಾರನ ಲೀಲಲೋಲನ ಗುರುಕುಮಾರನ ಹಾನಗಲ್ಲ ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ. ಗುರುವಿರಕ್ತರೆಂಬ ಭೇದ ಎಣಿಸದವನ ಗುರುವಿರಕ್ತರೆಂಬ ಭೇದ ಎಣಿಸದವನ ಗುರುವಿನ ಗುರುವಾದ ಮಹಾಯೋಗಿ ವರ್ಯನ ಗುರುವಿನ ಗುರುವಾದ ಮಹಾಯೋಗಿ ವರ್ಯನ ಯಾರು ನಿನಗೆ ಸಾಟಿ ಯಾರು ನಿನಗೆ ಸಾಟಿ ಗುರುಕುಮಾರ ನಾಮವೇ ಘನ ವರದ ಬಲವು ವಿಶ್ವನರರಿಗೆಲ್ಲ ಚೇತನ ವರದ ಬಲವು ವಿಶ್ವನರರಿಗೆಲ್ಲ ಚೇತನ ಕರವ ಮುಗಿವಿನ ಶಿರಬಾಗಿ ನಮಿಪೆನ ಕರವ ಮುಗಿವೆನ ಶಿರಬಾಗಿ ನಮಿಪೆನ ಕರವ ಮುಗಿವೆನ ಶಿರಬಾಗಿ ನಮಿಪೆನ ಕರವ ಮುಗಿವೆನ ಶಿರಬಾಗಿ ನಮಿಪೆನ ಆನಗಲ್ಲ ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ. ಸಮಾಜ ಸೇವೆಗಾಗಿ ಮಹಾತ್ಯಾಗಮಯ ಜೀವನ ಸಮಾಜ ಸೇವೆಗಾಗಿ ಮಹಾತ್ಯಾಗಮಯ ಜೀವನ ಎನ್ನ ತನು ಮನ ನಿಮ್ಮ ಪಾದ ಕರ್ಪಣ 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 ನಿಮ್ಮ ಪಾದ ಕರ್ಪಣ ನಿಮ್ಮ ಪಾದ ಕರ್ಪಣ. ನೀನೇಕೆ ಮರೆಯಾದೆ ಗುರು ಸದಾಶಿವ ಶಿವಕುಮಾರನ ಕುವರ ಶಿವ ಮಂದಿರ ದೇವ ನಿನಗಾಗಿ ಮನಮಿಡಿದು ಕರೆಯುತ್ತಿದೆ ಜೀವ ಶಿವಯೋಗಿ ಜನಿಸಿ ಬಾರು ಮರೆಸಲು ನೋವ ನೀನೇಕೆ ಮರೆಯಾದೆ ಗುರು ಸದಾಶಿವ
ಶಿವಕುಮಾರನ ಕುವರ ಶಿವಮಂದಿರ ದೇವಾನಿ. ನಿನಗಾಗಿ ಮನಮಿಡಿದು ಕರೆಯುತ್ತಿದೆ ಜೀವ, ನಿನಗಾಗಿ ಮನಮಿಡಿದು ಕರೆಯುತ್ತಿದೆ ಜೀವ. ಶಿವಯೋಗಿ ಜನಿಸಿ ಬಾರೋ ಮರೆಸಲು ನೋವ, ಶಿವಯೋಗಿ ಜನಿಸಿ ಬಾರೋ ಮರೆಸಲು ನೋವ. ನೀನೇಕೆ ಮರೆಯಾದೆ ಗುರು ಸದಾಶಿವ. ಜೀವವೀಣೆ ಹಿಡಿದು ನಿನ್ನ ಸವಿಗೀತೆ ಹಾಡಿದೆ, ಹೃದಯ ಪೀಠ ಸಿಂಗರಿಸಿ ನಿನಗಾಗಿ ಕಾದಿದೆ. ಜೀವವೀಣೆ ಹಿಡಿದು ನಿನ್ನ ಸವಿಗೀತೆ ಹಾಡಿದೆ, ಹೃದಯ ಪೀಠ ಸಿಂಗರಿಸಿ ನಿನಗಾಗಿ ಕಾದಿದೆ. ಪ್ರಾಣಲಿಂಗ ಬಂದು ನೆಲೆಸು ದ್ವಿತೀಯ ಬಸವ ತಂದೆ, ಪ್ರಾಣಲಿಂಗ ಬಂದು ನೆಲೆಸು ದ್ವಿತೀಯ ಬಸವ ತಂದೆ. ಹಾನಗಲ್ಲ ಪೀಠದೊಡೆಯ ನಿನಗೆ ಶರಣು ಎಂದೆ, ಹಾನಗಲ್ಲ ಪೀಠದೊಡೆಯ ನಿನಗೆ ಶರಣು ಎಂದೆ. ನೀನೇಕೆ ಮರೆಯಾದೆ ಗುರು ಸದಾಶಿವ, ಶಿವಕುಮಾರನ ಕುವರ ಶಿವಮಂದಿರ ದೇವಾ. ಪ್ರಳಯವಾಗುವಂತ ಜಗವ ಭಕ್ತಿಯಿಂದ ಎಳೆಸುವ, ಪ್ರೀತಿಯಲ್ಲಿ ನೀತಿ ತುಂಬಿ ಜಗದಿಷ್ಟೇ ಬೆಳೆಸುವ. ಪ್ರಳಯವಾಗುವಂತ ಜಗವ ಭಕ್ತಿಯಿಂದ ಎಳೆಸುವ, ಪ್ರೀತಿಯಲ್ಲಿ ನೀತಿ ತುಂಬಿ ಏಕನಿಷ್ಠೆ ಬೆಳೆಸುವ. ನಿಜ ಸೇವೆ ಮಾಡುವಂತ ಭಕ್ತರನ್ನು ಸಲಹುವ, ನಿಜ ಸೇವೆ ಮಾಡುವಂತ ಭಕ್ತರನ್ನು ಸಲಹುವ. ನಿಜ ಕಲ್ಪತರು ನೀನೇ ಬಾಳ ಜ್ಯೋತಿಯಾಗಿ ಬಾ, ನಿಜ ಕಲ್ಪತರು ನೀನೇ ಬಾಳ ಜ್ಯೋತಿಯಾಗಿ ಬಾ. ನೀನೇಕೆ ಮರೆಯಾದೆ ಗುರು ಸದಾಶಿವ, ಶಿವಕುಮಾರನ ಕುವರ ಶಿವಮಂದಿರ ದೇವಾ. ಭಾಗ್ಯವಾಡಿಯಲ್ಲಿ ಲಿಂಗದೊಳಗೆ ಬೆರೆದ ಜಂಗಮ, ಯೋಗಶೀಲ ಭಕ್ತ ಪಾಲ ಶಿವಯೋಗದ ಸಂಗಮ. ಭಾಗ್ಯವಾಡಿಯಲ್ಲಿ ಲಿಂಗದೊಳಗೆ ಬೆರೆದ ಜಂಗಮ, ಯೋಗಶೀಲ ಭಕ್ತ ಪಾಲ ಶಿವಯೋಗದ ಸಂಗಮ. ಒಟು ಸಾಧಕರನ್ನು ಸಲಹಿ ಸಲಹು ಬಾರೋ ಅನುಪಮ, ಒಟು ಸಾಧಕರನ್ನು ಬೆಳೆಸಿ ಸಲಹು ಬಾರೋ ಅನುಪಮ. ಅಂತುರೇಶ ನಿನ್ನ ಪುಣ್ಯ ದಿನವೆಲ್ಲ ಸಂಭ್ರಮ, ಅಂತುರೇಶ ನಿನ್ನ ಪುಣ್ಯ ದಿನವೆಲ್ಲ ಸಂಭ್ರಮ. ನೀನೇಕೆ ಮರೆಯಾದೆ ಗುರು ಸದಾಶಿವ, ಶಿವಕುಮಾರನ ಕುವರ ಶಿವಕುಮಾರನ ಕುವರ ಶಿವಕುಮಾರನ ಕುವರ ಶಿವಮಂದಿರ
ಸ್ವಾಮಿ ನಿನಗೆ ವಂದನ, ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ. ಎನ್ನ ತನುಮನ ನಿಮ್ಮ ಪಾದ ಕಲ್ಪಣ, ಎನ್ನ ತನುಮನ ನಿಮ್ಮ ಪಾದ ಕಲ್ಪಣ. ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ, ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ, ಸಮಾಜ ಸೇವೆಗಾಗಿ ಮಹತ್ಯಾಗಮಯ ಜೀವನ. ಎನ್ನ ತನುಮನ ನಿಮ್ಮ ಪಾದ ಕರ್ಪಣ, ಎನ್ನ ತನುಮನ ನಿಮ್ಮ ಪಾದ ಕರ್ಪಣ, ಎನ್ನ ತನುಮನ ನಿಮ್ಮ ಪಾದ ಕರ್ಪಣ, ಎನ್ನ ತನುಮನ ನಿಮ್ಮ ಪಾದ ಕರ್ಪಣ. ಹಾನಗಲ್ಲ ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ. ಸ್ವಾಮಿ ನೀನು ಪಾದ ಬಿಟ್ಟ ನೆಲವು ಪಾವನ, ಸ್ವಾಮಿ ನೀನು ಪಾದ ಬಿಟ್ಟ ನೆಲವೇ ಪಾವನ. ಅಂತೆಯೇ ಶಿವಯೋಗ ಮಂದಿರವು ಸ್ಥಾಪನ, ಅಂತೆಯೇ ಶಿವಯೋಗ ಮಂದಿರವು ಸ್ಥಾಪನ. ಯಾರು ನಿನಗೆ ಸಾಟಿ, ಯಾರು ನಿನಗೆ ಸಾಟಿ, ನಿನ್ನ ಕೃಪೆಯ ಪುಣ್ಯ ತಾಣ. ಇಂದು ಜಗದಿ ಬೆಳಗುತ್ತಿದೆ ದಿವ್ಯ ಜ್ಯೋತಿ ಕಿರಣ, ಇಂದು ಜಗದಿ ಬೆಳಗುತ್ತಿದೆ ದಿವ್ಯ ಜ್ಯೋತಿ ಕಿರಣ. ಪುಣ್ಯ ಜೀವನ ನಿನ್ನ ನೆನವು ಜನ್ಮನ, ಪುಣ್ಯ ಜೀವನ ನಿನ್ನ ನೆನವು ಜನ್ಮನ, ಪುಣ್ಯ ಜೀವನ ನಿನ್ನ ನೆನವ ಜನ್ಮನ, ಪುಣ್ಯ ಜೀವನ ನಿನ್ನ ನೆನವ ಜನ್ಮನ. ಹಾನಗಲ್ಲ ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ. ವೀರ ವಿರಕ್ತನಾಗಿ ಶಿವಯೋಗ ಸಾಧನ, ವೀರ ವಿರಕ್ತನಾಗಿ ಶಿವಯೋಗ ಸಾಧನ. ವಾಹನವೇರಿ ಮೆರೆಯದಂತ ಕಿಂಕರಾತ್ಮನ, ವಾಹನವೇರಿ ಮೆರೆಯದಂತ ಕಿಂಕರಾತ್ಮನ. ಯಾರು ನಿನಗೆ ಸಾಟಿ, ಯಾರು ನಿನಗೆ ಸಾಟಿ, ಗುರುಕುಮಾರ ನಾಮವೇ ಘನ. ಬಾರೋ ಮತ್ತೆ ಧರಣಿಗೆ ಬಯಸಿದೆನ್ನರುನ್ಮನ, ಬಾರೋ ಮತ್ತೆ ಧರಣಿಗೆ ಬಯಸಿದೆನ್ನರುನ್ಮನ. ಲೀಲಲೋಲನ ಗುರುಕುಮಾರನ, ಲೀಲಲೋಲನ ಸ್ವಾಮಿ ಗುರುಕುಮಾರನ, ಲೀಲಲೋಲನ ಸ್ವಾಮಿ ಗುರುಕುಮಾರನ, ಲೀಲಲೋಲನ ಗುರುಕುಮಾರನ. ಹಾನಗಲ್ಲ ಹಾನಗಲ್ಲ ಗುರುಕುಮಾರ ಸ್ವಾಮಿ
ವೇದ ಎಣಿಸದವನ ಗುರುವಿನ ಗುರುವಾದ ಮಹಾಯೋಗಿ ವರ್ಯನ ಗುರುವಿನ ಗುರುವಾದ ಮಹಾಯೋಗಿ ವರ್ಯನ ಯಾರು ನಿನಗೆ ಸಾಟಿ ಯಾರು ನಿನಗೆ ಸಾಟಿ ಗುರುಕುಮಾರ ನಾಮವೇ ಘನ ವರದ ಬಲವು ವಿಶ್ವನರರಿಗೆಲ್ಲ ಚೇತನ ವರದ ಬಲವು ವಿಶ್ವನರರಿಗೆಲ್ಲ ಚೇತನ ಕರವ ಮುಗಿವೆನ ಶಿರಬಾಗಿ ನಮಿಪೆನ ಕರವ ಮುಗಿವೆನ ಶಿರಬಾಗಿ ನಮಿಪೆನ ಕರವ ಮುಗಿವೆನ ಶಿರಬಾಗಿ ನಮಿಪೆನ ಕರವ ಮುಗಿವೆನ ಶಿರಬಾಗಿ ನಮಿಪೆನ ಆನಗಲ್ಲ ಆನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ ಸಮಾಜ ಸೇವೆಗಾಗಿ ಮಹತ್ಯಾಗಮಯ ಜೀವನ ಸಮಾಜ ಸೇವೆಗಾಗಿ ಮಹತ್ಯಾಗಮಯ ಜೀವನ ಎನ್ನ ತನು ಮನ ನಿಮ್ಮ ಪಾದ ಕರ್ಪಣ 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 ನಿಮ್ಮ ಪಾದ ಕರ್ಪಣ ನಿಮ್ಮ ಪಾದ ಕರ್ಪಣ ನೀನೇಕೆ ಮರೆಯಾದೆ ಗುರು ಸದಾಶಿವ ಶಿವಕುಮಾರನ ಕುವರ ಶಿವ ಮಂದಿರ ದೇವ ನಿನಗಾಗಿ ಮನಮಿಡಿದು ಕರೆಯುತ್ತಿದೆ ಜೀವ ಶಿವಯೋಗಿ ಜನಿಸಿ ಬಾರು ಮರೆಸಲು ನೋವಾ ಮಾಡಿದೆನೆಂಬುದು ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಏಡಿಸಿ ಕಾಡಿತು ಶಿವನ ಡಂಗುರ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಹಿಡಿಸಿ ಕಾಡಿತು ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಮಾಡಿದೆನೆಂಬುದು ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಹಿಡಿಸಿ ಕಾಡಿತು ಶಿವನ ಡಂಗುರ ಹಿಡಿಸಿ ಕಾಡಿತು ಶಿವನ ಡಂಗುರ
ಕೋರಿ ಎನ್ನ ಬಡತವ ನಯಿಸುವೆ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ದೇವಂಗೆ ಶರಣು ಮಾಡಿದೆ ನದಿಯ ದೇವಂಗೆ ಶರಣು ಮನದಲ್ಲಿ ಹೊಳೆಯುತ್ತಿದ್ದರೆ ಮನದಲ್ಲಿ ಹೊಳೆಯದಿದ್ದರೆ ಒಡೆಯನ ಕೊಡಲ ಕೋರಿ ಒಡೆಯನ ಕೊಡಲ ಬಡತನವನ್ನು ನಯಿಸುವೆ ಒಡೆಯನ ಕೊಡಲ ಕೋರಿ ಬಡತನವನ್ನು ನಯಿಸುವೆ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ಒಡೆಯ ಮಹದಾನಿ ಕೂಡಲ ಸಂಗಮ ದೇವಂಗೆ ಶರಣು ಶಿವನ ದೇವಂಗೆ ಶರಣು ಶಿವನ ನಡೆಯುವಾಗ ನುಡಿಯುವಾಗ ನೆನೆಯಲೇಬೇಕು ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ ಬಸವ ರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಬಸವ 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 ನಡೆಯುವಾಗ ನುಡಿಯುವಾಗ ನೆನೆಯಲೇಬೇಕು ಬಸವನ ಕನಸಿನಲ್ಲೂ ಮನಸ್ಸಿನಲ್ಲೂ ನೋಡ ಬಸವನ ಜಂಗಮ ರೂಪನೆ ಬಸವಣ್ಣ ಜಗತ್ತೋದ್ಧಾರಕ ಬಸವಣ್ಣ ಕನಸಿನಲ್ಲೂ ಬಸವಣ್ಣ
ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಸಾಂಬ ಸದಾ ಶಿವ ಸಾಂಬ ಶಿವ 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 ಶಿವನೇ ಬಸವಾ ಬಸವಾ ಶಿವನೇ ಶಿವನೇ ಬಸವ ಶಿವನೇ ಬಸವರಾಜೇಂದ್ರನೇ ಸಾಂಬ ಶಿವ ಬಸವರಾಜೇಂದ್ರನೇ ಸಾಂಬ ಶಿವ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಜೀವ ಶಿವ ಓಂ 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 ಶಿವ ಸಾಂ ಶಿವ ಓಂ ಶಿವ ಓಂ ಶಿವ ಓಂ ಶಿವ ಓಂ ಶಿವ ಸಾಂ ಶಿವ ಗುರು ಕುಮಾರ ಸ್ವಾಮಿ ನಿನಗೆ ವಂದನ ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ ಎನ್ನ ತನು ಮನ ನಿಮ್ಮ ಪಾದ ಕರ್ಪಣ ಎನ್ನ ತನು ಮನ ನಿಮ್ಮ ಪಾದ ಕರ್ಪಣ ಹಾನಗಲ್ಲ ಗುರುಕುಮಾರ ಸ್ವಾಮಿನಿಗೆ ವಂದನ ಸಮಾಜ ಸೇವೆಗಾಗಿ ಮಹಾ ತ್ಯಾಗಮಯ ಜೀವನ ಎನ್ನ ತನು ಮನ ನಿಮ್ಮ ಪಾದ ಕರ್ಪಣ ಎನ್ನ ತನು ಮನ ನಿಮ್ಮ ಪಾದ ಕರ್ಪಣ ಸ್ವಾಮಿ ನೀನು ಪಾದವಿಟ್ಟ ನೆಲವು ಪಾವನ ಸ್ವಾಮಿ ನೀನು ಪಾದವಿಟ್ಟ ನೆಲವು ಪಾವನ ಅಂತೆಯ ಶಿವಯೋಗ ಮಂದಿರವ ಸ್ಥಾಪನ ಅಂತೆಯ ಶಿವಯೋಗ ಮಂದಿರವ ಸ್ಥಾಪನ ಯಾರು ನಿನಗೆ ಸಾಟಿ ಗುರುಕುಮಾರ ನಾಮವೇ ಘನ ಬಾರೋ ಮತ್ತೆ ಧರಣಿ ಬಯಸಿದೆನ್ನರುನ್ಮನ ಲೀಲಲೋಲನ ಸ್ವಾಮಿ ಗುರುಕುಮಾರನ ಲೀಲಲೋಲನ ಸ್ವಾಮಿ ಗುರುಕುಮಾರನ
ಗುರುವಿರಕ್ತರೆಂಬ ಭೇದ ಎಣಿಸವನ ಗುರುವಿನ ಗುರು ಆದ ಮಹಾಯೋಗಿವರ್ಯನ ಗುರುವಿನ ಗುರು ಆದ ಮಹಾಯೋಗಿವರ್ಯನ ಕರುಣಿಹಾನಗಲ್ಲ ಗುರುಕುಮಾರ ನಾಮವೇ ಘನ ಬಾರೋ ಮತ್ತೆ ಧರಣಿ ಬಯಸಿದೆನ್ಮನ ಲೀಲಲೋಲನ ಸ್ವಾಮಿ ಗುರುಕುಮಾರನ ಲೀಲಲೋಲನ ಸ್ವಾಮಿ ಗುರುಕುಮಾರನ ಸ್ವಾಮಿ ಲೀಲಲೋಲನ ಸ್ವಾಮಿ ಗುರುಕುಮಾರನ ಸ್ವಾಮಿ ಗುರುಕುಮಾರನ ಸ್ವಾಮಿ ಗುರುಕುಮಾರನ ನಿನಗೆ ವಂದನ ಸಮಾಜ ಸೇವೆಗಾಗಿ ಮಹತ್ಯಾಗಮಯ ಜೀವನ ಎನ್ನ ತನು ಮನ ನಿಮ್ಮ ಪಾದ ಕರ್ಪಣ 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 ಹಾನಗಲ್ಲ ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ ಸ್ವಾಮಿ ನೀನು ಪಾದ ಬಿಟ್ಟ ನೆಲವು ಪಾವನ ಸ್ವಾಮಿ ನೀನು ಪಾದ ಬಿಟ್ಟ ನೆಲವೇ ಪಾವನ ಅಂತೆಯ ಶಿವಯೋಗ ಮಂದಿರವು ಸ್ಥಾಪನ ಅಂತೆಯ ಶಿವಯೋಗ ಮಂದಿರವು ಸ್ಥಾಪನ ಯಾರು ನಿನಗೆ ಸಾಟಿ ಯಾರು ನಿನಗೆ ಸಾಟಿ ನಿನ್ನ ಕೃಪೆಯ ಪುಣ್ಯ ತಾಣ ಇಂದು ಜಗದಿ ಬೆಳಗುತ್ತಿದೆ ದಿವ್ಯ ಜ್ಯೋತಿ ಕಿರಣ ಇಂದು ಜಗದಿ ಬೆಳಗುತ್ತಿದೆ ದಿವ್ಯ ಜ್ಯೋತಿ ಕಿರಣ ಪುಣ್ಯ ಜೀವನ ನಿನ್ನ ನೆನವು ಜನ್ಮನ ಪುಣ್ಯ ಜೀವನ ನಿನ್ನ ನೆನವು ಜನ್ಮನ ಪುಣ್ಯ ಜೀವನ ನಿನ್ನ ನೆನವ ಜನ್ಮನ ಪುಣ್ಯ ಜೀವನ ನಿನ್ನ ನೆನವ ಜನ್ಮನ ಹಾನಗಲ್ಲ ಹಾನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ ವೀರ ವಿರಕ್ತನಾಗಿ ಶಿವಯೋಗ ಸಾಧನ ವೀರ ವಿರಕ್ತನಾಗಿ ಶಿವಯೋಗ ಸಾಧನ ವಾಹನವೇರಿ ಮೆರೆಯದಂತ ಕಿಂಕರಾತ್ಮನ ವಾಹನವೇರಿ ಮೆರೆಯದಂತ ಕಿಂಕರಾತ್ಮನ ಯಾರು ನಿನಗೆ ಸಾಟಿ ಯಾರು ನಿನಗೆ ಸಾಟಿ ಗುರುಕುಮಾರ ನಾಮವೇ ಘನ ಬಾರೋ ಮತ್ತೆ ಧರಣಿಗೆ ಬಯಸಿದೆನ್ನರುನ್ಮನ ಬಾರೋ ಮತ್ತೆ ಧರಣಿಗೆ ಬಯಸಿದೆನ್ನರುನ್ಮನ ಲೀಲಲೋಲನ ಗುರುಕುಮಾರನ ಲೀಲಲೋಲನ ಸ್ವಾಮಿ ಗುರುಕುಮಾರನ ಲೀಲಲೋಲನ ಸ್ವಾಮಿ ಗುರುಕುಮಾರನ ಲೀಲಲೋಲನ ಗುರುಕುಮಾರನ
ಹಾನಗಲ್ಲ ಆನಗಲ್ಲ ಗುರುಕುಮಾರ ಸ್ವಾಮಿ ನಿನಗೆ ವಂದನ. ಮಾಡಿದೆನೆಂಬುದು ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ ಏಡಿಸಿ ಕಾಡಿತು ಶಿವನ ಡಂಗುರ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಹಿಡಿಸಿ ಕಾಡಿತು ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ ಶಿವನ ಡಂಗುರ ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿದ್ದ ನೀವನಮ್ಮ ಕೂಡಲ ಸಂಗಮ ದೇವ ಬೇಡಿದ್ದ ನೀವನಮ್ಮ ಕೂಡಲ ಸಂಗಮ ದೇವ ಮಾಡಿದೆನೆಂಬುದು ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಹಿಡಿಸಿ ಕಾಡಿತು ಶಿವನ ಡಂಗುರ ಹಿಡಿಸಿ ಕಾಡಿತು ಶಿವನ ಡಂಗುರ ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಲಿಂಗಮಕ್ಕೆ ಮಾಡಿದೆನೆನ್ನದಿರ ಲಿಂಗಕ್ಕೆ ನೀಡಿದೆನೆನ್ನದಿರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ಮಾಡಿ ಸೇರಿ ಮನದಲ್ಲಿ ಹೊಳೆಯದಿದ್ದರೆ ಹಿಡಿದ್ದ ನೀವನಮ್ಮ ಕೂಡಲ ಸಂಗಮ ದೇವ ಬೇಡಿದ್ದ ನೀವನಮ್ಮ ಬೇಡಿಮ್ಮ ಪಾದರ್ಪಣ ಬೇಡಿದ್ದ ನೀವನಮ್ಮ ಕೂಡಲ ಪಾದಕರ್ಪಣ ನಿಮ್ಮ ಪಾದಕರ್ಪಣ ಮಾಡಿ ಎನ್ನವನ ಮನದಲ್ಲಿ ಹೊಳೆಯದೇವ ಮನದಲ್ಲಿ ಹೊಳೆದರೆ ಇರಿಸಿ ಕಾಡಿತು ಶಿವನ ಡಂಗುರ ಇರಿಸಿ ಕಾಡಿತು ಶಿವನ ಡಂಗುರ ಶಿವನ ಡಂಗುರ ಶಿವನ
ಡಂಗುರ 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 ನಡೆಯುವಾಗ ನುಡಿಯುವಾಗ ಯಾರು ನೆನೆಯಲೇಬೇಕು ಬಸವನಾಮ ಕೃಪೆಯ ಪುಣ್ಯ ಮನಸ್ಸಿನಲ್ಲೂ ಕಾಣೋಣ ಬಸವನ ಧಾಮ ಇಂದು ಜಗತಿ ಬೆಳಗುತ್ತಿದೆ ಬಸವಧಾನದಲ್ಲಿ ಮನವು ಮಧುರವಾಯಿತೇನೆ ಬಸವನಾಮದಲ್ಲಿ ಹೃದಯ ಬಸದುರಾಗ ಹಾಡಿ ಪುಣ್ಯ ಜೀವನ ಬಸವಧಾನದಲ್ಲಿ ಮನವು ಮಧುರವಾಯಿತೇನೆ ಬಸವನಾಮದಲ್ಲಿ ಹೃದಯ ಬಸದುರಾಗ ಹಾಡಿ ಜ್ಞಾನ ಭಾವದಿಂದ ಈ ಮನದಿ ಹುಸಿರು ಛಲ ಮಿಡಿದಿದೆ ಶಿವನಾಮ ಬಸವಧಾನದಲ್ಲಿ ಮನವು ಮಧುರವಾಯಿತೆ ಏತಮ್ಮ ಗದ್ದಲ ಹಿಡಿಸ್ಬೇಡ್ರಿ. ನೀವೇನದಿರಲ್ಲ ಬಸವ ಬುತ್ತಿ ಒಳಗೆ ಖಾಲಿ ಮಾಡ್ಕೊಂಡು ಮತ್ತೆ ಇಲ್ಲೇ ಬಂದು ಕುಂತು ಬಿಡ್ರಿ. ಹೋಗ್ಬಿಡ್ರಿ, ಹಾಡ ಮುಗಿದ್ರೊಳಗೆ ಬಂದ್ಬಿಡ್ರಿ. ಮತ್ತೆಲ್ಲ ಹೋಗ್ಬಿಡ್ರಿ. ನಡೆಯುವಾಗ ದುಡಿಯುವಾಗ ನೆನೆಯಲೇಬೇಕು ಬಸವನಾಮ ಕನಸಿನಲ್ಲಿ ಮನಸ್ಸಿನಲ್ಲೂ ಕಾಣೋಣ ಬಸವನ ಧಾಮ ಕಾರು ಮತ್ತೆ ಧರಣಿಗೆ ಬಯಸಿ ಜನರು ಮನ ನಡೆಯುವಾಗ ನುಡಿಯುವಾಗ ನೆನೆಯಲೇಬೇಕು ಬಸವನಾಮ ಕನಸಿನಲ್ಲೂ ಮನಸ್ಸಿನಲ್ಲೂ ಕಾಣೋಣ ಬಸವನ ಭಾವ ಕಲ ಮುಗಿದು ಬೇಡಲು ಪ್ರತಿನಿತ್ಯ ಹೊಂಬಿಸಿಲು ಕರ ಮುಗಿದು ಬೇಡಲು ಪ್ರತಿನಿತ್ಯ ಹೊಂಬಿಸಿಲು ಹೊರಗುರುವೆ ಎನ್ನುತ್ತಿರಲು ಬಾಳೆಲ್ಲ ಸುಖಕರವು ಬಸವಧಾನದಲ್ಲಿ ಮನವು ಮಧುರವಾಯಿತೇರಿ ಬಸವನಾಮದಲ್ಲಿ ಹೃದಯ ಬಸದುರಾಗ ಹಾಡಿ ಜ್ಞಾನ ಭಾವದಿಂದ ಈ ಮನವಿ ಉಸಿರು ಛಲ ಹಿಡಿದಿದೆ ಶಿವನಾಮ ಬಸವಧಾನದಲ್ಲಿ ಯೋಗಿ ಯಾರು ನಿನಗೆ ಸಾಟಿ ಕುಮಾರ ನಾಮವೇ ವರದ ಬಲವು ವಿಶ್ವನರರಿಗೆಲ್ಲ ಚೇತನ ವರದ ಬಲವು ವಿಶ್ವನರ